सब है समान, सब है समान, सब में एक प्राण, सब में एक प्राण, त्यज के अभिमान, त्यज के अभिमान, हरि गान गाओ, हरि गान गाओ, हरि नाम प्यारा, हरि नाम प्यारा, सबका सहारा, सबका सहारा, हरि नाम जप के, हरि नाम जप के, सुख शांति पाओ, सुख शांति पाओ, सब है समान, सब में एक प्राण, त्यज के अभिमान, हरि गान गाओ, हरि नाम प्यारा, सबका सहारा, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಒನ್ ಸೆಕೆಂಡ್. ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಎಲ್ಲ ಸಪ್ತರ್ಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೂ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಟು ಸತ್ಸಂಗ. ನಮಸ್ಕಾರ ಅಮ್ಮ. ನಮಸ್ತೆ ಅಣ್ಣ. ಶುರು ಮಾಡಿ. ಅಣ್ಣ, ಪ್ರಶ್ನೆಯನ್ನ ಕೇಳುವವರಿಗೆ ಎರಡು ಮಾತು. ತುಂಬಾ ಜನಗಳಿಗೆ ಕೆಲವರು ಕಂಟಿನ್ಯೂಸ್ ಆಗಿ ಬಹಳ ಪ್ರಶ್ನೆಗಳನ್ನ ಕೇಳ್ತಿರ್ತೀರಾ. ಅಂತವ್ರು ಚಾಟ್ ಅಲ್ಲಿ ಪ್ರಶ್ನೆಯನ್ನ ಬರೆಯೋ ಬದಲು ದಯವಿಟ್ಟು ಅನ್ಮ್ಯೂಟ್ ಮಾಡಿ ಅಣ್ಣ ಹತ್ರ ಡೀಟೇಲ್ ಆಗಿ ಮಾತಾಡಿ, ಸೋ ದಟ್ ಇರೋ ಡೌಟು ಕರೆಕ್ಟ್ ಆಗಿ ಕ್ಲಿಯರ್ ಆಗುತ್ತೆ. ಮತ್ತೆ ವಿಡಿಯೋ ಆನ್ ಮಾಡಿ ಪ್ರಶ್ನೆಯನ್ನ ಕೈ ಎತ್ತಿ ಕೇಳಬಹುದು ವಿಡಿಯೋದಲ್ಲಿ, ಆಗ ಅನ್ಮ್ಯೂಟ್ ಮಾಡಿ ಕೊಡಲಾಗುತ್ತೆ. ಎರಡನೇದು, ಹ್ಯಾಂಡ್ ರೈಸ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕೂಡ ಬಳಕೆ ಮಾಡಿ. ಇಲ್ಲ ಆಗೋದಿಲ್ಲ ಅನ್ನೋ ಪಕ್ಷದಲ್ಲಿ ಚಾಟ್ ಅಲ್ಲಿ ಬರೆದ್ರೆ ಕೂಡ ನಾವು ಪ್ರಶ್ನೆಯನ್ನ ಕೇಳಿ ಹೇಳ್ತೇವೆ ನಿಮ್ಮ ಪರವಾಗಿ. ಧನ್ಯವಾದಗಳು. ಈಗ
ನಾವು ಗ್ಯಾಲರಿ ಮೋಡಲ್ಲಿ ಹೋಗೋಣ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೇಳಿ. ಇನ್ನೊಂದು ಕೆಲವರು ಡೌಟ್ಸ್ ಕೇಳಿದ್ರಿ. ಅಕ್ಕ ನಾವು ವಿಡಿಯೋ ಆನ್ ಮಾಡ್ಲೇಬೇಕಾ ಪ್ರಶ್ನೆ ಕೇಳಲಿಕ್ಕೆ ಮಾತಾಡ್ಲಿಕ್ಕೆ ಅಂತ? ಹಾಗೇನಿಲ್ಲ. ನಿಮ್ಮ ವಿಡಿಯೋ ಆಫ್ ಇದ್ರೂ ಕೂಡ ನೀವು ಹ್ಯಾಂಡ್ ರೈಸ್ ಆಪ್ಷನ್ ಅನ್ನ ಬಳಕೆ ಮಾಡಿ ಪ್ರಶ್ನೆಯನ್ನ ವಿಡಿಯೋ ಆಫ್ ಇಟ್ಕೊಂಡೇ ಕೇಳಿ ಮಾತಾಡ್ಬೋದು ಅಣ್ಣ ಹತ್ರ. ಸೊ ಆ ತೊಂದ್ರೆ ಏನು ತಗೋಬೇಡಿ. ದಯವಿಟ್ಟು ಇದರ ಉಪಯೋಗವನ್ನ ಮಾಡಿ. ಧನ್ಯವಾದಗಳು. ಅಣ್ಣ, ಒಂದ್ ಪ್ರಶ್ನೆ ಬಂದಿದೆ. ಇವಾಗ ಶಾಲೆಗಳಿಗೆ ಎಲ್ಲ ರಜೆ ಇದೆ ಅಲ್ವಾ, ನಾವು ಎಲ್ಲಿಯಾದ್ರೂ ಟ್ರಿಪ್ ಹೋಗ್ಬೋದಾ ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. ಯಾಕಂದ್ರೆ ಈಗ ಟೈಮ್ ಸರಿ. ಅಮ್ಮ ಹೋಗ್ಬೋದು, ದಯವಿಟ್ಟು ಹೋಗಿ. ಹೋಗುವಾಗ ಗುರು ಅಮರ ಅವ್ರನ್ನ ಸ್ಮರಣೆ ಮಾಡಿ, ಅತ್ರಿ ಮಹರ್ಷಿ ಅವ್ರನ್ನ ಸ್ಮರಣೆ ಮಾಡಿ, ಆಮೇಲೆ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಬ್ಲೆಸ್ಸಿಂಗ್ಸ್ ತಗೊಂಡು ನಾವು ಹೋಗ್ತಾ ಇದೀವಿ, ಪ್ಲೀಸ್ ಸಿ ದಟ್ ವಿ ಗೋ ಸೇಫ್, ಕಮ್ ಬ್ಯಾಕ್ ಸೇಫ್ಲಿ ಅಂತ ಒಂದು ಹಂಬಲ್ ಆಗಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ. ಧನ್ಯವಾದಗಳು. ಈಗ ನಾವು ಗ್ಯಾಲರಿ ಮೋಡಲ್ಲೇ ಇರ್ತೇವೆ. ಪ್ರಶ್ನೆ ಇದ್ದವರು ದಯವಿಟ್ಟು ಅನ್ಮ್ಯೂಟ್ ಮಾಡಿ ಪ್ರಶ್ನೆಯನ್ನ ಕೇಳಲಿಕ್ಕೆ ಅವಕಾಶ ತಗೊಳ್ಳಿ. ಅಣ್ಣ, ಮೀನ್ವಾಲ್ ಯೂಟ್ಯೂಬ್ ಇಂದ ಒಂದೆರಡು ಪ್ರಶ್ನೆ ತಗೊಳ್ತೀನಿ. ಅಮರ ಗುರುಗಳು ಅಣ್ಣ, ತಗೊಳ್ಳಿ. ಎಸ್ ಅಣ್ಣ. ಅಮರ ಗುರುಗಳು ದೀಕ್ಷೆ ಕೊಡ್ತಾರಾ? ನಾವು ಧ್ಯಾನ ಮಾಡಿದ್ರೆ, ಗುರುವಾಗಿ ಸ್ವೀಕಾರ ಮಾಡಿದ್ದಾರೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಇದು ನಿಮ್ಮ ಒಂದು ನಂಬಿಕೆ ಮೇಲೆ, ನಿಮ್ಮ ಒಂದು ಫೇತ್ ಮೇಲೆ ಡಿಪೆಂಡ್ ಆಗ್ತದೆ. ಇಫ್ ಯು ಅಕ್ಸೆಪ್ಟ್ ಹಿಮ್ ಆಸ್ ಯುವರ್ ಗುರು, ಡೆಫಿನೆಟ್ಲಿ ಹಿಲ್ ಗಿವ್ ದೀಕ್ಷಾ and you can experience that giving of Diksha. If you totally surrender to him. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ. ನಮಸ್ತೆ ಸತೀಶ್ ಅಣ್ಣ, ನಾನು ಇನ್ನೂ ಧ್ಯಾನ ಸ್ಟಾರ್ಟ್ ಮಾಡಿಲ್ಲ, ಆದ್ರೂ ಮನೋವತಿಗೆ ಬರಬಹುದಾ ಅಂತ ಒಬ್ರು ಕೇಳಿದ್ದಾರೆ. ಧ್ಯಾನ ಇಸ್ ಇಂಪಾರ್ಟೆಂಟ್. ಗುರು ಅಮರ ಅವರು ಹೇಳ್ತಾ ಇದ್ದಾರೆ, ಮೆಡಿಟೇಷನ್ ಇಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಪ್ರೇಯರ್. ನೀವು ದಿನ 3 ಹೊತ್ತು ಊಟ ಮಾಡ್ತೀರಾ, ಅಟ್ಲೀಸ್ಟ್ ಒಂದೊತ್ತು ಆತ್ಮಕ್ಕೆ ಅನ್ನ ಕೊಡಬೇಕು. ಅದೇ ಧ್ಯಾನ ಅನ್ನೋದು. ಅದನ್ನ ಮಾಡಲ್ಲ ಅಂದ್ರೆ ಏನ್ ಪ್ರಶ್ನೆ ಅವ್ರು ಕೇಳ್ತಾ ಇರೋದಮ್ಮ ಅವರು? ಮನೋತಿಗೆ ಬಂದು ಏನ್ ಮಾಡ್ತಾರೆ ಅಲ್ಲಿ? ಅವರು ಬರ್ತಾರ, ಸೈಟ್ ಸೀಯಿಂಗ್ ನೋಡ್ಕೊಂಡು ಆ ಜಾಗ ನೋಡ್ಕೊಂಡು ಹೋಗ್ತಾರೆ. ಬಂದ್ರೆ ಗೆಟ್ ಸಮ್ ಸ್ಪಿರಿಚುವಲ್ ಫುಡ್ ದೇರ್ ವಿಚ್ ಇಸ್ ಅಬಂಡೆಂಟ್ ದೇರ್ ಫಾರ್ ದ ಆತ್ಮ. ಧನ್ಯವಾದಗಳನ್ನ. ವಿಕಾಸ್ ಅಣ್ಣ ಮಾತಾಡಿ. ಸರ್ ನಮಸ್ಕಾರ. ನಮಸ್ಕಾರಪ್ಪ. ಹನುಮ ಜಯಂತಿ ಬಗ್ಗೆ ಹೇಳಿ ಸರ್. ಹನುಮಾನ್ ಜಯಂತಿ ಬಗ್ಗೆ ಈ ಝೂಮ್ ಮೀಟಿಂಗ್ ಅಲ್ಲಿ ಹೇಳಕ್ ಆಗಲ್ಲಪ್ಪ. ಅದು ಇಟ್ ಇಸ್ ವೆರಿ ಲಾಂಗ್. ಇದು ಯು ಗೋ ಟು ಅವರ್ ವೆಬ್ಸೈಟ್ ನಲ್ಲಿ ಹನುಮಾನ್ ಜಯಂತಿ ಬಗ್ಗೆ ಹೇಳಿದೀವಿ. ಆಕ್ಚುಲಿ ಹನುಮಾನ್ ಜಯಂತಿ 2 ಸತಿ ಮಾಡ್ತಾರೆ. ಈಸ್ ಬಾರ್ನ್ ಟ್ವೈಸ್. ಓಕೆ, ನಮ್ಮ ವೆಬ್ಸೈಟ್ ಹೋಗಿ ಅದ್ನಲ್ಲಿ ನಮ್ಮ ಪವಿತ್ರ ಕೇಳಿ, ಶಿ ವಿಲ್ ಗಿವ್ ಯು ದ ಲಿಂಕ್. ಯು ಕ್ಯಾನ್ ಓಪನ್ ಇಟ್ ಅಂಡ್ ಯು ಕ್ಯಾನ್ ಗೋ ಥ್ರೂ ಇಟ್. ಓಕೆ ಸರ್, ಐ ಹ್ಯಾವ್ ದ ಲಿಂಕ್. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳನ್ನ. ಈಗ ಗ್ಯಾಲರಿ ಮೋಡ್ಗೆ ಹೋಗೋಣ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೈ ಎತ್ತಿ. ಕಡೇಶ್ ಅಣ್ಣ, ದಯವಿಟ್ಟು ಅನ್ಮ್ಯೂಟ್ ಮಾಡಿ ಅಣ್ಣ. ಅಣ್ಣ, ನಿಮ್ಗೆ ಅನ್ಮ್ಯೂಟ್ ಮಾಡಕ್ ಆಗ್ತಾ ಇದೆಯಾ? ಕಡೇಶ್ ಜಟ್ಟಿ. ನಾನು ನಿಮ್ಗೆ ರಿಕ್ವೆಸ್ಟ್ ಟು ಅನ್ಮ್ಯೂಟ್ ಕೇಳಿದ್ದೇನೆ ಅಣ್ಣ, ದಯವಿಟ್ಟು ಅನ್ಮ್ಯೂಟ್ ಬಟನ್ ಪ್ರೆಸ್ ಮಾಡಿ. ಮೈಕ್ರೋಫೋನ್ ಸಿಂಬಲ್ ಐಕಾನ್ ಇರುತ್ತೆ, ಅದ್ರ ಮೇಲೆ ನೀವು ಒಂದ್ಸಲ ಪ್ರೆಸ್ ಮಾಡಿದ್ರೆ ಅದು ಅನ್ಮ್ಯೂಟ್ ಆಗುತ್ತೆ ಅಣ್ಣ. ಅಣ್ಣ, meanwhile, I'll take another question. My daughter and her husband marriage life problems is there. How can I solve it ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. ಏನಮ್ಮ, ಏನ್ ಹೇಳಿ? ಕರೆಕ್ಟ್ ಆಗಿ ಹೇಳಿ. ನನ್ನ ಮಗಳು ಮತ್ತೆ ನನ್ನ ಹಸ್ಬೆಂಡ್ ಮ್ಯಾರೇಜ್ ಪ್ರಾಬ್ಲಮ್ಸ್ ಇದೆ ಅಂತಾನೆ ಕೇಳಿದ್ದಾರೆ. ಮೇ ಬಿ ಅವ್ರ ಮಗಳದು ಸಮಸ್ಯೆಗಳಿದೆ ಮತ್ತೆ ಅವರ ಹಸ್ಬೆಂಡ್ ಸಮಸ್ಯೆಗಳಿದೆ ಅಂತ ಅವ್ರು ಹೇಳೋಕೆ ಟ್ರೈ ಮಾಡಿರ್ಬೋದು. ಇದು ಬಂದ್ಬಿಟ್ಟು ಅವ್ರ ಕರ್ಮಾನುಸಾರ ಅವ್ರು ಅನುಭವಿಸ್ಬೇಕು. ಯಾವ ಜನ್ಮದಲ್ಲಿ ಏನೇನ್ ಮಾಡಿದಾರೋ ಅದು ಬರ್ತಾ ಇದೆ. ಅದು ಇವ್ರಿಗೆ ಈ ತರ ತೊಂದರೆ ಕೊಡ್ತಾ ಇದೆ.
ಅದಕ್ಕೆ ಅವರು ಗುರು ಅಮರ ಅವ್ರನ್ನ ಸ್ಮರಣೆ ಮಾಡಿ ಭಕ್ತಿ ಶ್ರದ್ಧೆಯಿಂದ ನಮ್ರತೆಯಿಂದ ಅವ್ರನ್ನ ಬೇಡ್ಕೊಳ್ಳಿ. ಅವರೇ ಅದಕ್ಕೆ ದಾರಿ ತೋರಿಸ್ತಾರೆ. ನಂಬಿಕೆಯಿಂದ ಮಾಡ್ಬೇಕಮ್ಮ. ಅದಕ್ಕೆ ಮನೋತಿಗೆ ಬಂದ್ರೆ ನಾವು ಹೇಳ್ತೀವಿ ಯಾವ ತರ ದಿನ ಆಚರಿಸ್ಬೇಕು ಅಂತ. ಅದನ್ ಪ್ರಕಾರ ಹೋದ್ರೆ ಅವ್ರಿಗೆ ಸ್ವಲ್ಪ ರಿಲೀಫ್ ಸಿಗ್ತದೆ ಫ್ರಮ್ ದಿಸ್ ಕರ್ಮ. ದ ಕರ್ಮ ವಿಲ್ ಬಿ ಸ್ಲೋಲಿ ವಾಶ್ಡ್ ಆಫ್. ಧನ್ಯವಾದಗಳಣ್ಣ. ಒಬ್ರು ಅಕ್ಕ ಒಂದು ಕನಸಿನ ಬಗ್ಗೆ ಬರ್ದಿದ್ದಾರೆ. ಬಟ್ ಅಣ್ಣ, ಬಿಫೋರ್ ದ್ಯಾಟ್ ಯೂಟ್ಯೂಬ್ ಅಲ್ಲಿ ಕೆಲವರು ಕನಸಿನ ಬಗ್ಗೆ ತುಂಬಾ ಕೇವಲವಾಗಿ ಕಮೆಂಟ್ ಮಾಡಿದ್ದಾರೆ ಅಣ್ಣ. ಐ ಹ್ಯಾಡ್ ಸೆಂಟ್ ಇಲ್ಲ, no, you read it. We'll answer them properly, ma. Whatever it is there, you go to read it. What are the questions they have asked? ಅಲ್ಲ ಅಣ್ಣ, ಕಾಗೆ ಕನ್ಸಿನಲ್ಲಿ ಬಂದ್ರೆ ಇದು ಡೇಂಜರ್ ಅಂತ ಹೇಳ್ತಾರೆ, ಯಾರು ಇವರೆಲ್ಲ ಅಂತ ಅಂದ್ಬಿಟ್ಟು ಲೈಟ್ ಆಗಿ ಕಮೆಂಟ್ ಮಾಡಿದ್ದಾರೆ. ಅಂಡ್ ಆಲ್ಸೋ ದ ಸೇಮ್ ಪರ್ಸನ್ ಹ್ಯಾಸ್ ಕಮೆಂಟೆಡ್, ಅನುಭವದಿಂದ ಸತ್ಯವನ್ನ ತಿಳಿದಿರುವ ಗುರುವಿನ ಬಳಿ ಆಧ್ಯಾತ್ಮದ ಬಗ್ಗೆ ಕೇಳ್ಬೇಕು ಅಂತ ಕೂಡ ಲೈಟ್ ಆಗಿ ಕಮೆಂಟ್ ಮಾಡಿದ್ದಾರೆ. ನೋಡಿಮ್ಮ, ಕನಸು ಅನ್ನೋದು ಕೆಲವು ಸಮಯದಲ್ಲಿ ಇಟ್ ಗಿವ್ಸ್ ಸೂಚನೆ ನಿಮ್ಗೆ ಏನಾಗ್ಬೋದು, ಏನಾಗ್ತದೆ ಅಂತ. ಕನಸು ಬಂದ್ಬಿಟ್ಟು ಇಟ್ ಇಸ್ ನಾಟ್ ಅಂಡರ್ ಯುವರ್ ಕಂಟ್ರೋಲ್. ದ ಕನಸು ಬಂದ್ಬಿಟ್ಟು ಅದು ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್ ನಿಮ್ ಲೈಫ್ ನಲ್ಲಿ ಬರ್ತಿದೆ ಹೋಗ್ತಿದೆ. ಅದು ಅದ್ರ ಬಗ್ಗೆ ಯು ಕೆನಾಟ್ ಡೂ ಎನಿಥಿಂಗ್. ಕನಸು ಬಂದಾಗ ಕೆಲವು ಕನಸುಗಳಿಗೆ ವಿ ಕ್ಯಾನ್ ಟೆಲ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಕಾಗೆ ಬಂದ್ರೆ ಇಟ್ ಇಸ್ ಇಂಡಿಕೇಶನ್ ದಟ್ ಭಗವಾನ್ ಶನಿದೇವ ಅವರು ರಾಶಿಗೆ ಬಂದಿದ್ದಾರೆ ಅಂತ. ಅವ್ರು ಯಾವ ರಾಶಿನಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ, ಆವಾಗ ನಾವು ಕ್ಲಾರಿಫೈ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ಅಮ್ಮ, ಏನ್ ಕೇಳಿದ್ದಾರೆ? ಐ ರೀಡ್ ಅಣ್ಣ. ಇಲ್ಲಿ ಅವ್ರು ಇಂಗ್ಲಿಷ್ ನಲ್ಲೇ ಬರ್ದಿದ್ದಾರೆ, ಹಾಗೆ ಕೇಳ್ತೇನೆ. ಕೆಲವರು ತುಂಬಾ ಜನ ಕೇಳ್ತಾ ಇದ್ದೀರಾ ಕನ್ನಡದಲ್ಲಿ ಮಾತಾಡಿ ಅಂತ. ಅಣ್ಣ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕೆಲವ್ರಿಗೆ ಕನ್ನಡ ಬರ್ದೇ ಇರೋರು ಇದ್ದಾರೆ. ಅವರು ಇಂಗ್ಲಿಷ್ ನಲ್ಲಿ ಕೇಳಿದ್ರೆ ಅಣ್ಣ ಅವ್ರಿಗೆ ಇಂಗ್ಲಿಷ್ ಅಲ್ಲಿ ಹೇಳಿರ್ತಾರೆ. ಸೊ ದಯವಿಟ್ಟು ಏನು ಅನ್ಕೋಬೇಡಿ. ಇಟ್ ಈಸ್ ಆಲ್ಸೋ ಇನ್ ಫೇವರ್ ಆಫ್ ದ ಕೆಲವರು ಇಂಗ್ಲಿಷ್ ಬರುವಂತವ್ರು ಕನ್ನಡ ಬರ್ದೇ ಇರೋರ್ಗು ಇದ್ದಾರೆ. ಸೊ ಥ್ಯಾಂಕ್ ಯು. ಒಂದ್ ವೇಳೆ ನಿಮ್ಗೆ ಪ್ರಶ್ನೆಗಳಿದ್ರೆ ದಯವಿಟ್ಟು ಕನ್ನಡದಲ್ಲಿ ಪ್ರಶ್ನೆಯನ್ನ ಕೇಳಿ, ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಲಾಗುತ್ತೆ. ಅಣ್ಣ, ಮುಂದೆ ಒಬ್ರ ಅಕ್ಕ ಕೇಳಿದ್ದಾರೆ. ಇನ್ ಡ್ರೀಮ್ ಐ ಸಾ ಮೂನ್ ಆನ್ ದ ಅರ್ತ್ ಇನ್ ಫ್ರಂಟ್ ಆಫ್ ಮೈ ಐಸ್, ಅಂಡ್ ವಿತ್ ಟೈಮ್ ಐ ಸಾ ಎ ಸ್ಯಾಟಲೈಟ್ ಶೇಪ್ಡ್ ಸ್ಪೇಸ್ ಕ್ರಾಫ್ಟ್ ಮೇಡ್ ಆಫ್ ಫೆದರ್ ಕೈಂಡ್ ಆಫ್ ಮಟೀರಿಯಲ್ is filled by significance. And another day I saw tamarind tree with full of flowers, and one person wearing temple attire came to doorstep and gave me white flowers, telling it's God's prasada. Please tell the significance of this dream ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. ಅದು ಅವರು ವಿಮಾನ ನೋಡಿರೋದು, ಇಟ್ ಈಸ್ ಅ ಸ್ಪೇಸ್ ಕ್ರಾಫ್ಟ್ which she would have come across in her astral experience while she has come out of the body. ಆಮೇಲೆ ಅದು ಇಟ್ಸ್ a divine experience. So a rishi or a divinity has come and given the prasadam and she has taken it. That will give her positive energy in her spiritual sadhana. And what about tamarind tree with full of flowers, Anna? It's a good sign, amma. It's a good sign. Okay, Anna. ಮುಂದಿನ ಒಂದು ಪ್ರಶ್ನೆ. ಗುರುಗಳೇ, ಧ್ಯಾನಕ್ಕೆ ಕೂತ್ರೆ ಅಮರ ಅಮರ ಅಂತ ಧ್ಯಾನ ಮಾಡ್ತಿದ್ರೆ ಸ್ವಲ್ಪ ಸಮಯದಲ್ಲಿ ನಿದ್ದೆ ಬಂದ್ಬಿಡುತ್ತೆ. ಅಲಾರಂ ಸೌಂಡ್ ಬಂದಾಗ ನೆನ್ಪಾಗುತ್ತೆ. ಆಮೇಲೆ ತುಂಬಾ ಬಹಳ ಬೇಜಾರಾಗುತ್ತೆ. ಇದಕ್ಕೆ ನನಗೆ ಏನಾದ್ರೂ ಒಂದು ಪರಿಹಾರ ಹೇಳಿ ಅಂತ ಒಬ್ರು ಕೇಳಿದ್ದಾರೆ. ಪರಿಹಾರ ಅವ್ರ ಕೈನಲ್ಲೇ ಇದೆ ಅಮ್ಮ. ಆ ನಿದ್ರೆ ಬನ್ನೋ ಸಮಯದಲ್ಲಿ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಕೂತ್ಕೊಂಡು ಪಕ್ಕದಲ್ಲಿ ನೀರಿದ್ರೆ ಆ ನೀರ್ನ ಸ್ವಲ್ಪ ಕಣ್ಣಿಗೆ ಒತ್ಸ್ಕೊಂಡು ತಿರ್ಗಾ ಶುರು ಮಾಡ್ಬೇಕು. ಆ ತರ ಸ್ಲೋ ಆಗಿ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ವಿಲ್ ಓವರ್ಕಮ್ ದಿಸ್ ಡಿಫೆಕ್ಟ್. ಧನ್ಯವಾದಗಳಣ್ಣ. ಈಗ ಗ್ಯಾಲರಿ ಮೋಡ್ ಅಲ್ಲಿ ಇದ್ದೇವೆ. ಯಾರಾದ್ರೂ ಪ್ರಶ್ನೆ ಇದ್ದಲ್ಲಿ ಕೈ ಎತ್ತಿ. ಹಾಗೆ ನಾನು ಪ್ರಶ್ನೆಗೆ ಮುಂದುವರಿತೀನಿ. ಅಣ್ಣ, ನಾಳೆ ಮನೋತಿಗೆ ಬರ್ತಾ ಇದ್ದೇನೆ. ನಾವು ಗುರುಗಳ ದೀಕ್ಷೆಯನ್ನು ಪಡೆಯಬಹುದಾ ಅಂತ ಕೇಳಿದ್ದಾರೆ ಒಬ್ರು ಅಕ್ಕ. ನಂಬಿಕೆಯಿಂದ ಬಂದ್ರೆ ಅವ್ರು ತಗೋಬಹುದಮ್ಮ ದೀಕ್ಷೆ. ಓಕೆ, ಧನ್ಯವಾದಗಳಣ್ಣ. ನಾಗೇಶ್ ಅಣ್ಣ, ನೀವು ಬಹಳ ವಾರಗಳಿಂದ ತುಂಬಾ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಾ. ನೀವು ಒಂದ್ಸಲ ಅನ್ಮ್ಯೂಟ್ ಮಾಡಿ ಮಾತಾಡೋಕೆ ಅವಕಾಶ ಇದ್ರೆ ದಯವಿಟ್ಟು ಮಾತಾಡಿ ಅಣ್ಣ ಹತ್ರ.
ಅಣ್ಣ ಮುಂದಿನ ಪ್ರಶ್ನೆ. ನಮಸ್ತೆ ಅಣ್ಣ. ಹ್ಮ್. ನಾನು ಅಮರ ಗುರುಗಳ ಮಾರ್ಗಕ್ಕೆ ಬಂದ ನಂತರ ನನ್ನ ನಿತ್ಯಾನುಷ್ಠಾನಗಳಾದ ದುರ್ಗಾ ಮಂತ್ರ ಜಪವನ್ನು ಕೂಡ ಮುಂದುವರಿಸಬಹುದಾ ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. ಖಂಡಿತ ಮಾಡ್ಬೋದಮ್ಮ, ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ. ಓಕೆ ಅಣ್ಣ, ಧನ್ಯವಾದಗಳು. ಈಗ ನಾವಿನ್ನು ಗ್ಯಾಲರಿ ಮೋಡಲ್ಲೇ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನು ಕೇಳಿ. ಓಕೆ, ಮುಂದಿನ ಪ್ರಶ್ನೆ. ಅಣ್ಣ, ವೈಮಾನಿಕ ಶಾಸ್ತ್ರದ ಬಗ್ಗೆ ದಯವಿಟ್ಟು ತಿಳಿಸಿ ಅಂತ ಒಬ್ರು ಕೇಳಿದ್ದಾರೆ. ಏನಮ್ಮ, ಯಾವ ಶಾಸ್ತ್ರ? ವೈಮಾನಿಕ ಶಾಸ್ತ್ರ ವೈಮಾನಿಕ ಅಂದ್ರೆ ಐಡಿಯಾ ಇಲ್ಲ ಅಣ್ಣ. ಲೆಟ್ ದಮ್ ಎಕ್ಸ್ಪ್ಲೈನ್ ದಟ್ ವಾಟ್ ಇಸ್ ವೈಮಾನಿಕ. ವೈಮಾನಿಕ ಅಂದ್ರೆ ಏರೋಪ್ಲೇನ್, ನಾಲೆಜ್ ಆಫ್ ಏರೋಪ್ಲೇನ್ ಸೈನ್ಸ್. ಏರೋನಾಟಿಕ್ಸ್ ಅದೆಲ್ಲ ಅದು ನೀವ್ ತಿಳ್ಕೊಂಡು ಏನ್ ಮಾಡ್ತೀರಾ ರೀ ನೀವು ಅದನ್ನ? ಫಸ್ಟ್ ನಿಮ್ಮನ್ನ ತಿಳ್ಕೊಳ್ರಿ. ನೀವು ಯಾರಿಂದ ತಿಳ್ಕೊಳ್ರಿ, ನಿಮ್ಗೆಲ್ಲ ಅರ್ಥ ಆಗ್ತದೆ. ಏರೋನಾಟಿಕ್ಸ್ ಬಗ್ಗೆ ತಿಳ್ಕೊಂಡು ನೀವೇನ್ ಮಾಡ್ತೀರಾ? ದ ವರ್ಲ್ಡ್ ಇಸ್ ಗೋಯಿಂಗ್ ಟು ಚೇಂಜ್, ಲಾಟ್ ಆಫ್ ಡಿಸಾಸ್ಟರ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಅದರಿಂದ ಪ್ರೊಟೆಕ್ಷನ್ ತಗೊಳ್ಳಿ. ಯು ಟ್ರೈ ಟು ಲಿವ್ ಇನ್ ದಿಸ್ ಕ್ಯಾಟಸ್ಟ್ರಾಫ್. ಅದಕ್ಕೆ ಮಾರ್ಗ ಹುಡುಕಿ, ಅದಕ್ಕೆ ಒಳ್ಳೆ ಗುರುನ ಸಂಪರ್ಕ ಮಾಡ್ಕೊಳ್ಳಿ. ಋಷಿಗಳು ಹೇಳಿದ್ದು ಅದನ್ನ ಆಚರಿಸಿ. ಅದನ್ನ ತಗೊಂಡು ಏನ್ ಪ್ರಯೋಜನ ನಿಮ್ಗೆ ಹೇಳಿ? ಆ ನಾಲೆಡ್ಜ್ ಫಸ್ಟ್ ನೋ ಯುವರ್ ಸೆಲ್ಫ್, ಹೂ ಯು ಆರ್. ದಟ್ ನಾಲೆಡ್ಜ್ ಇಸ್ ಮೋರ್ ಇಂಪಾರ್ಟೆಂಟ್. ಧನ್ಯವಾದಗಳಣ್ಣ. ಮುಂದೆ ಒಂದು ಪ್ರಶ್ನೆ ಇದೆ. ಒಬ್ರು ಅಣ್ಣ ಕೇಳಿದ್ದಾರೆ. ನಮಸ್ತೆ ಸತೀಶ್ ಸರ್. While I was reading Bhagavad Gita, Krishna said to Arjuna not to worry about the result. You may win or lose, but reading further, Krishna also said all on the Kaurava side are dead except the 5 Pandava, including Arjuna. So Krishna said Arjuna will win the battle despite earlier saying do not worry about the result. Now, sir, my question is, I want phala of my work. What should I do if my question is wrong? Please guide me ಅಂತ ಕೇಳಿದ್ದಾರೆ. Basically, your question itself is wrong. Krishna says clearly in Bhagavad Gita, don't aspire for the phala. You do your karma, surrendering to me, to my lotus feet. The rest I'll take care of. ಅರ್ಥ ಆಯ್ತಾ? ಸೊ ಫಲವನ್ನು ಎದುರು ನೋಡಿ ಯಾವ ಒಂದು ಕರ್ಮವನ್ನು ಮಾಡಬೇಡಿ ದಯವಿಟ್ಟು. ಇವತ್ತು ಇದು ಮಾಡ್ಬೇಕಾ, ಇದು ಮಾಡ್ಬಿಟ್ಟು ಶ್ರೀ ಕೃಷ್ಣ ಅರ್ಪಣ ಅಂತ ಹೇಳಿ. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ವಿಷ್ಣುವಿನ 9ನೇ ಅವತಾರ ಬುದ್ಧ, ಆದರೆ ನಮ್ಮಲ್ಲಿ ಬುದ್ಧ ದೇವಸ್ಥಾನ ಯಾಕೆ ಮಾಡಿಲ್ಲ ಅಂತ ಕೇಳಿದ್ದಾರೆ. ಯಾಕಮ್ಮ, ಎಷ್ಟು ಬುದ್ಧಿಸಮ್ ಸ್ಪ್ರೆಡ್ ಆಗಿದೆ. ದ ಎಂಟೈರ್ ಏಷ್ಯಾ ಇಸ್ ಇನ್ ಫಾಲೋಯಿಂಗ್ ಬುದ್ಧಿಸಮ್. there are a lot of temples. ಬುದ್ಧ ಗಯಾ ಅಲ್ಲಿ ಹೋದ್ರೆ ಬುದ್ಧ ಸ್ತೂಪಾಸ್ ಇದೆ, ಎಲ್ಲಾ ಕಡೆ ಇದೆ. ಅದು ಇವ್ರು ಹೋಗಲ್ಲ. ಇವರು there are so many Buddha shrines and temples, monasteries are there. If you the entire east is Buddhism. China, Vietnam, Hong Kong, Singapore, Malaysia, ಆಮೇಲೆ ಮೈನಮಾರ್, Cambodia, Japan, Ceylon, all these things are following Buddhism. Lot of temples are there. Buddha stupas are there. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ನಾನು ನನ್ನ ಮಗನಿಗೆ ಪ್ರೆಗ್ನೆಂಟ್ ಇದ್ದಾಗ ತುಂಬಾ ಗುರುಗಳ ಅವಧೂತರ ಶಿವಾಲಯ, ಹಳೆ ವಿಷ್ಣು ದೇವಾಲಯಗಳ ಕನಸು ಬೀಳ್ತಾ ಇತ್ತು. ಇದರ ಅರ್ಥ ಏನು ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. ಅಂದ್ರೆ ಒಳ್ಳೇದಮ್ಮ, ಡಿವೈನ್ ಬ್ಲೆಸ್ಸಿಂಗ್ ಸಿಕ್ಕಿದೆ ಅವ್ರಿಗೆ. A divine soul has been born to them. ಓಕೆ, That is the indication. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ನಮಸ್ತೆ ಸತೀಶ್ ಅಣ್ಣ. ಇಂದು ಮುಂಜಾನೆ 3 ಗಂಟೆ ಸಮಯದಲ್ಲಿ ಮಲಗಿದ್ದಾಗ ಆಕಾಶದ ಎತ್ತರಕ್ಕೆ ಒಂದು ದೇವತೆಯ ನಿಂತಿರುವ ಕನಸು ಬೀಳುತ್ತಿದ್ದ ಸಮಯದಲ್ಲಿ ಹೊಟ್ಟೆ, ಎದೆ, ಮೂಗು, ನೆತ್ತಿ ಮುಖಾಂತರ ತುಂಬಾ ಬಿಸಿ ಇರುವಂತ ವೈಬ್ರೇಷನ್ ಬಿಂದು ಮೇಲೆ ಹೋಯ್ತು ಅಣ್ಣ. ಮೈಯೆಲ್ಲ ಬಿಸಿಯಾಗಿ ಎಚ್ಚರ ಆಯ್ತು. ಅದ್ಭುತ ಅನುಭವ. ಆ ವೈಬ್ರೆಂಟ್ ಬಿಂದು ಮೇಲೆ ಚಲಿಸುತ್ತಿದ್ದಾಗ ನೋವು ಮತ್ತು 6 ಬಾರಿ ಎಲ್ಲ ಫುಲ್ ಬಾಡಿ ನಡುಗುತ್ತೆ ಅಣ್ಣ. ಇದಕ್ಕೆ ಕಾರಣ ಏನಿರಬಹುದು ಅಂತ ಕೇಳಿದ್ದಾರೆ. ಅಮ್ಮ, it is a divine experience. ಆ ಎಕ್ಸ್ಪೀರಿಯನ್ಸ್ ಇಂದ your physical body could not withhold it. ಅದಕ್ಕೆ ಈ ತರ ರಿಯಾಕ್ಟ್ ಆಗಿ ಇವ್ರಿಗೆ ಈ ತರ ತೊಂದರೆ ಬಂದಿದ್ದಮ್ಮ. ಅದು ಹೋಗ್ತಾ ಹೋಗ್ತಾ ಸ್ಪಿರಿಚುವಲ್ ಸಾಧನೆ ಮಾಡಿದ್ರೆ, ಗುರುವಿನ ಆ ಸಮಯದಲ್ಲಿ ಅಮರ ಅಮರ ಅಂತ ಹೇಳಿದ್ರೆ, he will overcome this kind of disturbance in his physical body. ಧನ್ಯವಾದಗಳಣ್ಣ.
ನಾಗೇಶ್ ಅಣ್ಣ, ನೀವು ಈ ಪ್ರಶ್ನೆ ಕೇಳಿದ್ದೀರಾ. ಒಂದ್ಸಲ ಅಣ್ಣ ಮನೋತಿಗೆ ಬಂದು ಭೇಟಿ ಮಾಡಕ್ ಹೇಳಿದ್ರು, ನೀವು ಭೇಟಿ ಮಾಡಿದ್ದೀರಾ ಅಂತ ನಾನು ಅನ್ಕೊಂತೀನಿ ಅಣ್ಣ. ಧನ್ಯವಾದಗಳು. ಅಣ್ಣ, ಮುಂದಿನ ಪ್ರಶ್ನೆ, ಇನ್ ವಿಚ್ ಕಂಟ್ರಿ ಶ್ರೀ ವಿಶ್ವರಕ್ಷ ಅವರು ಕರೆಂಟ್ಲಿ ಇಸ್ ದೇರ್ ಅಂತ ಕೇಳಿದ್ದಾರೆ. ಇನ್ ಅವರ್ ಭಾರತ ದೇಶ. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ ಒಬ್ರು ಅಕ್ಕದು. ಅಣ್ಣ, ನೌ ಮೆನಿ ಅರ್ತ್ ಕ್ವೇಕ್ಸ್ ಆರ್ ಗೋಯಿಂಗ್ ಆನ್. ಅಣ್ಣ, ಟೆಲ್ ಮೀ, ಅಮರ ಗುರುಗಳು ಗಿವ್ ಎನಿ ಮೆಸೇಜ್ ಆನ್ ದಿಸ್ ಅಪ್ಕಮಿಂಗ್ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಅವ್ರ ಮನೋತಿಗ್ ಬರ್ಲಿಮ್ಮ. ಎವ್ರಿ ಸಂಡೇ ವಿ ಆರ್ ಗಿವಿಂಗ್ ವಾಟ್ ಅಮರ ಸೆಟ್ ಇನ್ ಫ್ಯೂಚರ್ ಅಂತ. ಅಂಡ್ ಇನ್ ಆಲ್ಸೋ ಅವರ್ ವೆಬ್ಸೈಟ್ ಇಟ್ ಹಸ್ ಬೀನ್ ಸೆಟ್. ಲೆಟ್ ದೆಮ್ ಗೋ ಥ್ರೂ ದ ವೆಬ್ಸೈಟ್ ಆರ್ ಲೆಟ್ ದೆಮ್ ಕಮ್ ಟು ಮನೋತಿ. ಧನ್ಯವಾದಗಳಣ್ಣ. ಈಗ ನಾವು ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಯಾರಿಗಾರು ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಯಶು ಅಕ್ಕ, ಅನ್ಮ್ಯೂಟ್ ಮಾಡಿ. ಯಶು ಅಕ್ಕ. ಹಲೋ ಸತೀಶ್ ಅಣ್ಣ. ನಮಸ್ಕಾರ ಅಮ್ಮ. ನಾನ್ ಮಂಡ್ಯದಿಂದ ಯಶಸ್ವಿನಿ ಅಣ್ಣ. ನಿಮ್ ಗ್ರೂಪ್ ಅಲ್ಲಿ ಮೊನ್ನೆ ಮೆಸೇಜ್ ಹಾಕಿದ್ದೆ ನೋಡಿ. ಹೇಳಿಮ್ಮ, ಏನ್ ವಿಷಯ? ಸಪ್ತಋಷಿ ಮಾರ್ಗದಲ್ಲಿ ದಿನ ಒಂದೊಂದ್ ಅನುಭವಗಳಾಗ್ತಾ ಇದೆ ಅಣ್ಣ. ದಿನ ಹಾಸ್ಟೆಲ್ ಒಳ್ಳೇದಲ್ಲಮ್ಮ. ಅದು ನಿಮ್ಗೆ ಸಂತೋಷ ಅಲ್ವಾ? ಕೆಲವ್ರಿಗೆ ಎಕ್ಸ್ಪೀರಿಯನ್ಸೇ ಇಲ್ಲ ಅಂತಾರೆ. ನಿಮ್ಗೆ ಬರೋದು ಅದ್ರ ಬಗ್ಗೆ ಏನಕ್ಕೆ ಪ್ರಶ್ನೆ ಕೇಳ್ತೀರಾ? ಇಲ್ಲ ಇಲ್ಲ ಎಂಜಾಯ್ ಇಟ್. ಇಲ್ಲ ಎಂಜಾಯ್ ಮಾಡ್ದೆ. ನಿಮ್ಗೆ ಅಲ್ಲ, ದಟ್ ಶೋಸ್ ದಟ್ ಯು ಆರ್ ಡೂಯಿಂಗ್ ದ ಸ್ಪಿರಿಚುವಲ್ ಸಾಧನ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ ಅಂತ. ಇಟ್ ಇಸ್ ಇಂಡಿಕೇಶನ್ ಅಷ್ಟೇ, ಬೇರೆ ಏನಿಲ್ಲ ಅಣ್ಣ. ನಂಗೆ ಮಾಡ್ದಾಗ ನೆನ್ನೆ ಅನುಭವ ಏನಾಯ್ತು ಅಂದ್ರೆ, ಲಕ್ಷ್ಮಿ ಆನೆ ಮೇಲೆ ಕೂತಿದ್ದಾರೆ. ಮೇಲೆ ಬಂದ್ರು ನಮ್ ಮನೆ ಮೇಲೆ ಏನೋ ಪ್ರೊಟೆಕ್ಷನ್ ಕೊಟ್ಟಂಗೆ. ಅದಾದ್ಮೇಲೆ ನನಗೆ ಒಂದು ಆಸ್ಟ್ರಲ್ ಇದು ಒಂದ್ ಪಕ್ಷಿ ತರ ಇತ್ತಣ್ಣ. ಅದೇನು ಅಂತ ಗೊತ್ತಿಲ್ಲ. ಆ ಪಕ್ಷಿಯಲ್ಲಿ ಏನದು, ಈಗ ಏಲಿಯನ್ಸ್ ಅಲ್ಲಿ ಕರ್ಕೊಂಡ್ ಬಂದ್ ಶಿಪ್ ಇರುತ್ತಲ್ಲ, ಅದೋಡೆ ನಮ್ನೆಲ್ಲ ಪ್ರೊಟೆಕ್ಷನ್ ಮಾಡಿ ಕರ್ಕೊಂಡ್ ಹೋಗ್ತಿದ್ರೆ. ನಮ್ ಮನೆ ಸುತ್ತ ಫುಲ್ ಎಲ್ಲ ನೀರಿದೆ. ನಮ್ನ ಕರ್ಕೊಂಡ್ ಹೋಗಿರ್ತಾರ. ಮತ್ತೆ ಲಕ್ಷ್ಮಿ ಮಾತ್ರ ಆನೆ ಮೇಲೆ ಕೂತಿದ್ರು. ನಮ್ನ ಒಂದ್ ವೆಹಿಕಲ್ ಅಲ್ಲಿ ಕರ್ಕೊಂಡ್ ಹೋದ್ರು. ಆ ವೆಹಿಕಲ್ಗೆ ರೆಕ್ಕೆ ಎಲ್ಲ ಇತ್ತು. ಯಾವ್ದೋ ಒಂಥರ ಪಕ್ಷಿ ತರ ಇತ್ತು ಮುಖ. ಅದೋಡೆ ನಮ್ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಹೋಗ್ತಾ ಇದೀವಿ. ನಮ್ ಮಂಡ್ಯ ಫುಲ್ ನೀರಿರ ಅಂತ. ಅದು ಒಂಥರ ವಿಮಾನಮ್ಮ. ಅದು ನೀವು ಹೋಗ್ತಿದ್ದು. ಆಮೇಲೆ ಲಕ್ಷ್ಮಿ ಬಂದ್ಬಿಟ್ಟು ಅನುಗ್ರಹ ಮಾಡಿದ್ದಲ್ಲ, ಆನೆ ಬಂದು ಲಕ್ಷ್ಮಿ ಕಟಾಕ್ಷ. ಸೊ ಅದು ಒಳ್ಳೆ ಸೂಚನೆ ಮಾಡು. ಅದೇ ನೀರೆಲ್ಲ ತುಂಬ್ಕೊಂಡಿತ್ತಣ್ಣ ಮಂಡ್ಯದಲ್ಲಿ. ನಮ್ಮ ಮನೆ ಹತ್ರ ಎಲ್ಲ ಅದು ಮುಂದೆ ಫ್ಯೂಚರ್ ನೋಡಿತ್ರ ಏನಾಗ್ಬೋದು ಅಂತ. ಓಕೆ ಅಣ್ಣ. ಅದು ಚೆನ್ನಾಗ್ ಅನಿಸ್ತದೆ ಅಣ್ಣ ಈಗ. ನಮಸ್ಕಾರ. ಖುಷಿ ಆಯ್ತು. ಥ್ಯಾಂಕ್ಸ್ ಅಣ್ಣ. ನೀವು ಸಿಕ್ಕಿದಕ್ಕೆ, ನೀವು ಅಮರ ಗುರುಗಳು ಎಲ್ಲ ಸಿಕ್ಕಿದಕ್ಕೆ ಅದೊಂದು ಅನುಭವ ಆಗ್ತಿದೆ ಅಣ್ಣ. ನಮಸ್ಕಾರ. ಅಮರ ಗುರುಗಳ ಜೀವನ ಚರಿತ್ರೆ ಬುಕ್ ಅದು ಓದ್ತಾ ಇದ್ದೀನಿ ಅಣ್ಣ. ತುಂಬಾ ಚೆನ್ನಾಗಿದೆ ಅಣ್ಣ. ಅದುವೇ ಹೌದು ಹೌದು. ಫ್ಯಾಮಿಲಿ ಎಷ್ಟು ದೊಡ್ಡ ಫ್ಯಾಮಿಲಿ, ಎಷ್ಟು ಚೆನ್ನಾಗಿದೆ ತುಂಬಾ ಅನ್ಸ್ತಾ ಇದೆ. ರವಿ ಹೌದು, ಅವ್ರ ಎಂತ ಫ್ಯಾಮಿಲಿ ಅವೆಲ್ಲ ಖುಷಿ ಅನ್ಸುತ್ತೆ. ಹೌದು. ನನ್ನ ಪ್ರಕಾರ ಅಮರ ಗುರುಗಳು ಒಬ್ರೇ ಈ ಋಷಿ ಮಾರ್ಗದಲ್ಲಿ ಇಷ್ಟೊಂದೆಲ್ಲ ಒಬ್ರೇ ಎಲ್ಲಾ ತರದಲ್ಲೂ ಸಾಧನೆ ಮಾಡಿದ್ದಾರೆ. ಎಲ್ಲಾ ಜನ್ಮದಲ್ಲೂ ಒಂದೊಂದ್ ಸಾಧನೆ ಮಾಡಿದ್ದಾರೆ. ಎಲ್ಲಾ ತರದ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಂತ ಖುಷಿ ಅನ್ಸ್ತಾನೆ. ಅದನ್ನ ತಿಳ್ಕೋಬೇಕು. ತಿಳ್ಕೊಂಡು ನೀವು ಅರ್ಥ ಮಾಡ್ಕೊಂಡು ಅದನ್ನ ಮನಸ್ಫೂರ್ತಿಯಾಗಿ ಅವ್ರನ್ನ ಗುರುವಾಗಿ ಸ್ವೀಕರಿಸಿ. ಒಳ್ಳೇದು. ಥ್ಯಾಂಕ್ಸ್ ಅಣ್ಣ. ನಮಸ್ಕಾರ. ಧನ್ಯವಾದಗಳಕ್ಕ. ಅಣ್ಣ, ಮುಂದಿನ ಪ್ರಶ್ನೆ. ನಾವು ಇವಾಗ ಭಗವಾನ್ ಶ್ರೀಕೃಷ್ಣ ಅವರನ್ನ ಹಿಂದೂ ಧರ್ಮದಲ್ಲಿ ತುಂಬಾ ಪೂಜೆ ಮಾಡ್ತೇವೆ. ಅದೇ ತರ ಬುದ್ಧ ದೇವರನ್ನ ಹಿಂದೂ ಧರ್ಮದಲ್ಲಿ ಯಾಕೆ ಪೂಜೆ ಮಾಡಲ್ಲ ಅಂತ ಕೇಳಿದ್ದಾರೆ. ಅಮ್ಮ, ಬುದ್ಧಿಸಂ ಬೇರೆ, ಹಿಂದೂಯಿಸಂ ಬೇರೆ ಅಮ್ಮ. ಅವ್ರು ಅರ್ಥ ಮಾಡ್ಕೊಳ್ಳಿ. ಬುದ್ಧ ಕೇಮ್ ಫಾರ್ ಅ ಪರ್ಟಿಕ್ಯುಲರ್ ಪರ್ಪಸ್. ಅದು ನಮ್ಮ ವೆಬ್ಸೈಟ್ ನಲ್ಲಿ ಇದೆ, ಏನಕ್ಕೆ ಬುದ್ಧ ಬಂದ್ರು ಅಂತ. ಅದು ಅವ್ರು ನೋಡ್ಲಿ. ಅಂಡ್ ಶ್ರೀಕೃಷ್ಣ ಇಸ್ ದ 8th ಅವತಾರ ಆಫ್ ಮಹಾವಿಷ್ಣು. ಅಂಡ್ ಅದು ಹಿಂದೂಯಿಸಂ ನಲ್ಲಿ ಪ್ರಾಮುಖ್ಯವಾಗಿದೆ. ಅದು. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ ಒಬ್ರು ಅಕ್ಕ ಕೇಳಿದ್ದಾರೆ. ಅಣ್ಣ, ವಿಶ್ವರಕ್ಷಾ ಅವರು ಹುಟ್ಟಿರುವ ವಿಶ್ವಾಮಿತ್ರ ಮಹರ್ಷಿಗಳು ಅವರ ಐಡೆಂಟಿಟಿಯನ್ನು ಯಾವಾಗ ರಿವೀಲ್ ಮಾಡ್ತಾರೆ? ಈಗ ಅವ್ರಿಗೆ ಎಷ್ಟು ವರ್ಷ ಆಗಿದೆ ಅಂತ ಕೇಳಿದ್ದಾರೆ. ಅದು ಆಲ್ರೆಡಿ ಆ ವಿಡಿಯೋ ಹಾಕಿದೀವಿ, ಎಷ್ಟು ವರ್ಷ ಆಗಿದೆ ಏನಂತ. ಆ ವಿಡಿಯೋನ ನೋಡಿ ಅವ್ರು ತಿಳ್ಕೊಳ್ಳಿ. ಅದು ದಟ್ ಈಸ್ ದ ಸೀಕ್ರೆಟ್ ಆಫ್ ದ ರಿಷೀಸ್. ಅದು ಯಾವಾಗ ಅವ್ರು ಪಬ್ಲಿಸೈಸ್ ಮಾಡ್ತಾರೋ ಅವಾಗ ಮಾಡ್ತಾರೆ, ಪ್ರಾಪರ್ ಟೈಮ್ ನಲ್ಲಿ. ಅಷ್ಟಂತ ನೀವು ಕಾಯ್ಬೇಕು ಫಾರ್ ಮೋರ್ ಡೀಟೇಲ್ಸ್. ಧನ್ಯವಾದಗಳು ಅಣ್ಣ. ಈಗ ನಾವು ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಯಾರಿಗಾರು ಪ್ರಶ್ನೆ ಇದ್ರೆ ದಯವಿಟ್ಟು ಕೈ ಎತ್ತಿ ಅಥವಾ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನ ಬಳಕೆ ಮಾಡಿ.
And meanwhile, one question from YouTube. ಶ್ರೀ ಗುರು ಅಮರ ಸರ್ ನಮಗೆ ಮಂತ್ರ ಹೇಳುವ ಸರ್ ಶ್ರೀ ಗುರು ಅಮರ್ ಸರ್ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ನಮಸ್ತೆ ಸರ್ ಅಂತ ಹೇಳ್ಬಿಟ್ಟು ನನಗೆ ಮಂತ್ರ ಹೇಳುವಾಗ ತುಂಬಾ ಆಕಳಕ್ಕೆ ಬರುತ್ತೆ ಯಾಕೆ ಅಂತ ಅಂದ್ಬಿಟ್ಟು ಒಬ್ರು ಯೂಟ್ಯೂಬ್ ಅಲ್ಲಿ ಕೇಳಿದ್ದಾರೆ ಅಣ್ಣ. ಅದು ಬಾಡಿ ಟೈರ್ಡ್ನೆಸ್ ಅಮ್ಮ. ಬೆಳಗ್ಗೆಲ್ಲ ಅವರು ತುಂಬಾ ಕಷ್ಟ ಬಿದ್ದಿರ್ತಾರೆ, ಫಿಸಿಕಲ್ ಬಾಡಿ ಟೈರ್ಸಮ್ ಆಗಿರ್ತದೆ. So ಕೂತ್ಕೊಳ್ಳುವಾಗ ಒಂದು ರಿಯಾಕ್ಷನ್ ಬರ್ತದೆ. ಅದಕ್ಕೆ ಹೇಳೋದು ಗುರು ಅಮರ ಹೇಳೋದು, ಕಂಟೈನ್ ಯುವರ್ ಮೆಟೀರಿಯಲ್ ಆಕ್ಟಿವಿಟೀಸ್ ಇನ್ ದ ಮಾರ್ನಿಂಗ್ ಆಸ್ ಫಾರ್ ಆಸ್ ಪಾಸಿಬಲ್, ಮಿನಿಮೈಸ್ ಇಟ್ ಅಂಡ್ ಸ್ಪಿರಿಚುವಲ್ ಆಕ್ಟಿವಿಟೀಸ್ ಇನ್ಕ್ರೀಸ್ ಮಾಡಿ, ಆವಾಗ ಈ ತರ ಒಂದು ಆಕಿಲೆಲ್ಲ ಬರಲ್ಲ. ಓಕೆ ಅಣ್ಣ, ಮುಂದಿನ ಪ್ರಶ್ನೆ. ನಮಸ್ತೆ ಅಣ್ಣ, 2025ನೇ ಇಸ್ವಿಯ ನಂತರದ ಜೀವನ ಹೇಗಿರುತ್ತೆ? ನಾವುಗಳು ಯಾವ ರೀತಿಯಲ್ಲಿ ಗುರುಗಳನ್ನ ಪ್ರಾರ್ಥಿಸಬೇಕು ದಯವಿಟ್ಟು ತಿಳಿಸಿ ಅಂತ ಒಬ್ರು ಅಕ್ಕ ಯೂಟ್ಯೂಬ್ ಅಲ್ಲಿ ಕೇಳಿದ್ದಾರೆ. ಅವ್ರಿಗೆ ಮನೋವತಿಗೆ ಬಂದು ಮಾತಾಡಿ ಅಂತ ಹೇಳಿ ಅವ್ರಿಗೆ ಅಲ್ಲಿ ಹೇಳ್ತಾ ಇದೀವಿ ಎವ್ರಿ ಸಂಡೇ ಯಾವ ತರ ಇರ್ಬೇಕು ಏನು ಅಂತ. ಓಕೆ ಅಣ್ಣ, ಧನ್ಯವಾದಗಳು. ಇಲ್ಲಿನೂ ಝೂಮ್ ಮೀಟಿಂಗ್ ನಲ್ಲಿ ಸಾಕಷ್ಟು ಹೇಳಿದೀವಿ. ಅದು ಝೂಮ್ ಮೀಟಿಂಗ್ ನ ಅವರು ರೀಪ್ಲೇ ಮಾಡಿ ತಿಳ್ಕೊಳ್ಳಿ ಅವರು. ಓಕೆ ಅಣ್ಣ, ಧನ್ಯವಾದಗಳು. ಮುಂದಿನ ಪ್ರಶ್ನೆ. Whatever news happening in the society now is very much disturbing. Is this the peak time of Kaligala, or where ethics, humanity is not there, where people are heading towards ಅಂತ ಅಂದ್ಬಿಟ್ಟು ಒಬ್ರು ಕೇಳಿದ್ದಾರೆ. Kalikala is over. Kaliyuga is over. Now we are in the Sandhikala of Kaliyuga and Satyuga. Now the adharma is going to the topmost peak, and it is going to coming down. So ಈ ಸಮಯದಲ್ಲಿ the peak will be there, the destruction will take place, then afterwards the dharma will take over. It takes around up to 2040 all these changes will take place. By 2040 the Sanatana Dharma will be established and Dharma will be in 4 padas. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ. ನಾನು ಸಂಧ್ಯಾ ವಂದನೆಯನ್ನು ಮಾಡುತ್ತೇನೆ, ಅದು ಅವಶ್ಯಕತೆ ಇಲ್ಲವೇ? ನೀವು ಹೇಳಿರುವಂತಹ ರೀತಿಯಲ್ಲಿ ನಾವು ಅನುಷ್ಠಾನಗಳನ್ನ ಮಾಡಿದ್ರೆ ಸಾಕಾಗುತ್ತೆ ಅಂತ ಕೇಳಿದ್ದಾರೆ. ಈ ಪ್ರಶ್ನೆ ಅವ್ರು ಕೇಳೋದು ಸರಿಗಿಲ್ಲ. If they believe in Guru Amara and the Rishis, they should follow whatever has been given out. Otherwise, let them follow what they are following. It is their option. ಮುಂದಿನ ಪ್ರಶ್ನೆ. ನಮಸ್ತೆ ಸತೀಶ್ ಸರ್. Has Amara Guruji told anything about Barbaric, a character in Mahabharata who had the power to finish the war in 5 minutes? Actually, in Mahabharata war itself, it is given why Barbaric was given this kind of state. It is Sri Krishna's way of doing. It is explained in the Mahabharata war. We need not explain to them. They can go through that episode and they can understand why Sri Krishna did this. And Sri Krishna explains also why it is done. Okay, Anna. ಧನ್ಯವಾದಗಳು. ಮುಂದಿನ ಪ್ರಶ್ನೆ. Is Arunachalagiri of Ramana Maharshi fame is as good as Kailas Manasa Sarovar? No. It is Kailasa is Mount Kailas is entirely different. Arunachaleshwara is different. Both are spiritually equally more powerful, but each has got its own power and its own way of on this earth. The purpose is entirely different. It is Mount Kailas is the headquarters of the rishis. It is 18 story. It is an 18-story building. It is. There are huge caves inside, and all the caves. ಗೊತ್ತು. And all, ನಿನ್ ತಲೆಯಲ್ಲಿ ಏನಿದೆ? ಅವಳು ಇವತ್ತು ಹೋದವನ ತಾಳೆ ಕೊಟ್ಟಳ. One second. ಯಾರಮ್ಮ ಅದು ಮಾತಾಡೋದು ಆ ತರ? Please continue, Anna. I removed that person. I had muted for twice, so I've removed it. ಮಾತಾಡಿ ಅಣ್ಣ. ಆ ಕೇವ್ಸ್ ನಲ್ಲಿ ಎಲ್ಲ ಓಲ್ಡನ್ ಸ್ಪಿರಿಚುವಲ್ ರಿಲಿಕ್ಸ್ ಎಲ್ಲ ಅಲ್ಲಿ ಇದೆ. ಒರಿಜಿನಲ್ ವೇದಾಸ್ ಇದೆ, ಒರಿಜಿನಲ್ ಉಪನಿಷತ್ಸ್ ಇದೆ. ಎವ್ರಿಥಿಂಗ್ ಕನೆಕ್ಟೆಡ್ ವಿತ್ ಸ್ಪಿರಿಚುವಲಿಸಮ್, ಸ್ಪಿರಿಚುಯಾಲಿಟಿ, ಎವ್ರಿಥಿಂಗ್ ಇದೆ ಆಸ್ ಅ ಹ್ಯೂಜ್ ಲೈಬ್ರರಿ ಅಲ್ಲಿ. ಸೊ ಅಲ್ಲಿಂದನೇ ದ ರಿಷೀಸ್ ಮಾನಿಟರ್ ಅವರ್ ಎಂಟೈರ್ ಎರ್ತ್. It is a workplace for the rishis. But Arunachaleshwara
ಇಟ್ ಈಸ್ ಇನ್ಸಿಡೆಂಟ್ ವಿಚ್ ಹ್ಯಾಪನ್. ಅದ್ರ ಬಗ್ಗೆ ನಾವು ಆಲ್ರೆಡಿ ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದೀವಿ, ಅದನ್ನ ತಿಳ್ಕೊಳ್ಳಿ ಅವರು. ಧನ್ಯವಾದಗಳು. ಇಟ್ ಈಸ್ ಒನ್ ಆಫ್ ದ ಪಂಚಭೂತಾಸ್ ಅಲ್ಲಿ ಇರೋದು, ಅಗ್ನಿ ತತ್ವ ಅಲ್ಲಿ ಇರೋದು ಲಿಂಗ. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಹ್ಮ್. ಅಣ್ಣ, while sitting for ಧ್ಯಾನ, can we keep pillow in the back side of spinal cord to make ourselves sit straight? ಶ್ರೀಕೃಷ್ಣ ಅರ್ಪಣ. ಅಂದ್ರೆ ನಾವು ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ಹಿಂದೆ ದಿಂಬಿಟ್ಕೋಬೋದಾ ಸ್ಟ್ರೇಟ್ ಆಗಿ ಕೂತ್ಕೊಳ್ಳಕ್ಕೆ ಅಂತ? ಇಟ್ಕೋಬಹುದಮ್ಮ, ಏನ್ ತೊಂದ್ರೆ ಇಲ್ಲ. ಆಸ್ ಫಾರ್ as ಪಾಸಿಬಲ್ ಸ್ಪೈನಲ್ ಕಾರ್ಡ್ ಇಸ್ ಸ್ಟ್ರೈಟ್, ಇಟ್ ಇಸ್ ಓಕೆ ಫಾರ್ ದಮ್. ಧನ್ಯವಾದಗಳಣ್ಣ. ಸಂಜೀವಿನಿ ಅಂತ ಒಬ್ರು ನೀವು ಸಪ್ತರ್ಷಿ ಮಾರ್ಗದ ಬಗ್ಗೆ ಪ್ರಶ್ನೆ ಕೇಳಿದೀರಾ. ದಯವಿಟ್ಟು ಆ ಪ್ರಶ್ನೆಗಳನ್ನ ಇಲ್ಲಿ ಕೇಳಬೇಡಿ, ಅಣ್ಣಗೆ ಪರ್ಸನಲ್ ಆಗಿ ಕಾಲ್ ಮಾಡಿ ಕೇಳಿ. ಧನ್ಯವಾದಗಳು ಅಣ್ಣ. ನೆಕ್ಸ್ಟ್ ಕ್ವೆಶನ್ ಐ ವಿಲ್ ಟೇಕ್. ಹ್ಮ್. ಬ್ರಹ್ಮಾಂಡದ ಗುರು ದಕ್ಷಿಣಾಮೂರ್ತಿ ಅವರು ಅಲ್ವಾ ಅಂತ ಒಬ್ರು ಕೇಳಿದ್ದಾರೆ. ಹೌದಮ್ಮ, he is the ಗುರು ಫಾರ್ ದ ಎಂಟೈರ್ ಬ್ರಹ್ಮಾಂಡ, ದಕ್ಷಿಣಾಮೂರ್ತಿ. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಇನ್ನೊಂದು ಇದು ಕೂಡ ಯೂಟ್ಯೂಬ್ ಪ್ರಶ್ನೆ. ಅದು ಏನಕ್ಕೆ ಅಂತಾನು ವೆಬ್ಸೈಟ್ ನಲ್ಲಿ ಕೊಟ್ಟಿದೀವಿ. ಹೌ ಹಿ ಬಿಕೇಮ್ ದ ಬ್ರಹ್ಮಾಂಡ ಗುರು ಅಂತ ವೆಬ್ಸೈಟ್ ನಲ್ಲಿ ಎಲ್ಲ ಇದ್ದಮ್ಮ. ಇವ್ರು ಯಾರು ನೋಡಲ್ಲ, ಇವ್ರಿಗೆಲ್ಲ ಸ್ಪೂನ್ ಫೀಡ್ ಮಾಡ್ಬೇಕು ಇವ್ರಿಗೆಲ್ಲ. ಧನ್ಯವಾದಗಳು. ಹೇಳಿಮ್ಮ. ಮುಂದೆ ಒಬ್ರು ಅಕ್ಕ ಕೇಳಿದ್ದಾರೆ, ಅಣ್ಣ ನನ್ಗೆ ಅಮರ ಗುರುಗಳ ಗಾಯತ್ರಿ ಮಂತ್ರ ಬರುತ್ತಿದೆ, ಹೇಳಬಹುದಾ ಅಂತ ಕೇಳಿದ್ದಾರೆ. ಅರ್ಥ ಆಗಿಲ್ಲ ಈ ಕ್ವಶನ್ ಅಮ್ಮ. ಇವನ್ ಐ ಡಿಡೆಂಟ್. ವಿದ್ಯಾ ಅಕ್ಕ, ದಯವಿಟ್ಟು ನಿಮ್ ಪ್ರಶ್ನೆಯನ್ನ ಒಂದ್ ಸ್ವಲ್ಪ ವಿಸ್ತಾರವಾಗಿ ಬರೀತೀರಾ ಅಕ್ಕ? ಧನ್ಯವಾದಗಳು. ಇಲ್ಲಾಂದ್ರೆ ಅನ್ಮ್ಯೂಟ್ ಮಾಡ್ತೀನಿ, ಮಾತಾಡಿ ಅಕ್ಕ. ಅಣ್ಣ, ಮುಂದಿನ ಪ್ರಶ್ನೆ ರಘು ಡಿ ತ್ರಿನೇಶ್ ಅನ್ನೋರೊಬ್ರು ಕೇಳಿದ್ದಾರೆ. ನಮಸ್ತೆ ಸತೀಶ್ ಅಣ್ಣ, ವೆನ್ ವಿ ಗೆಟ್ ಅ ಡ್ರೀಮ್ ಡ್ಯೂರಿಂಗ್ ಡೇ ಟೈಮ್, ಡಸ್ ಇಟ್ ಹ್ಯಾವ್ ಎನಿ ಇಂಪಾರ್ಟೆನ್ಸ್? Not important. Daytime dreams are not that important. ಓಕೆ, ಧನ್ಯವಾದಗಳನ್ನ. ವಿದ್ಯಾಕ, ನಿಮ್ಗೆ ಅನ್ಮ್ಯೂಟ್ ರಿಕ್ವೆಸ್ಟ್ ಕಳ್ಸಿದೀನಿ, ದಯವಿಟ್ಟು ಮಾತಾಡಿ. ಮುಂದಿನ ಪ್ರಶ್ನೆ, ನಮಸ್ತೆ ಸತೀಶ್ ಸರ್, ಇಫ್ ಐ ವಾಂಟ್ ಫಲ ಆನ್ ಅ ವರ್ಕ್, ವಾಟ್ ಶುಡ್ ಐ ಡೂ? ಫಾರ್ ಎಕ್ಸಾಂಪಲ್, ಐ ಸ್ಟಡಿ ಫಾರ್ ಅನ್ ಎಕ್ಸಾಮ್ ಅಂಡ್ ಐ ವಾಂಟ್ ಅನ್ ಡಿಸೈರ್ಡ್ ಮಾರ್ಕ್ಸ್, ವಾಟ್ ಶುಡ್ ಐ ಡೂ? ಪ್ಲೀಸ್ ಗೈಡ್ ಮೀ ಅಂತ ಒಬ್ರು ಅಣ್ಣ ಕೇಳಿದ್ದಾರೆ. You should study meticulously, work hard, so that you write the exam properly. The rest you leave to Sri Krishna. You have to do your part. You have to study. That is more important. Prepare yourself for the exam. Write the exam confidently and leave the phala to Sri Krishna. He will take care of you. That's all. ಧನ್ಯವಾದಗಳನ್ನ. ವಿದ್ಯಾ ಅಕ್ಕ, ತಾವ್ ಅನ್ಮ್ಯೂಟ್ ಇದ್ದೀರಾ, ಮಾತಾಡಿ ಅಕ್ಕ. ಅಣ್ಣ ನಮಸ್ತೆ ಅಣ್ಣ. Hmm. ನನಗೆ ಈಗ ರಾಘವೇಂದ್ರ ಸ್ವಾಮಿಗಳದ ಹೇಳ್ತಿದ್ದೆ ಅಣ್ಣ ಮೊದ್ಲು ನಾನು ಗಾಯತ್ರಿ ಮಂತ್ರ, ವೆಂಕಟನಾಥಾಯ ವಿದ್ಮಹಿ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಅಂತ. ಈಗ ಹಂಗೆ ಗುರುಗಳದ್ದು ಬರ್ತಾ ಇದೆ ಅಣ್ಣ. ನಂಗೆ ಗೊತ್ತಾಗ್ಲಿಲ್ಲ ಅದ್ ಹೆಂಗ್ ಬರ್ತಿದೆ ಬಾಯಿಗೆ ಅಂತ. ಏನ್ ಬರ್ತಾ ಇದೆ? ಅದು ಓಂ ಹಸನ್ಮುಖಾಯ ವಿದ್ಮಹಿ ದಿವ್ಯ ಜ್ಞಾನ ಪ್ರದಾಯ ಧೀಮಹಿ ತನ್ನೋ ಅಮರ ಗುರುಜಿ ಪ್ರಚೋದಯಾತ್ ಅಂತ ಬರ್ತಿದೆ. ಭಯ ಮಾಡ್ಕೊಳ್ಳಿಮ್ಮ, ಅದೇ ಏನು ಭಯ ಪಡೋದ್ ಬೇಡ. ಅದನ್ನೇ ಅಭ್ಯಾಸ, ಗುರು ಅಮರ ಅವ್ರಿಗೆ ಸ್ಮರಣೆ ಮಾಡ್ಬಿಟ್ಟು ಅದನ್ನ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ಬಿಟ್ಟು ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ, ಏನ್ ತೊಂದ್ರೆ ಇಲ್ಲ. ಅಂದ್ರೆ ಅವ್ರ ಫೋಟೋ ನೋಡ್ದಾಗಿಂದ ನನಗೆ ಈ ಭಯ ಆಂಗ್ಸೈಟಿ ಹೋಗ್ತಿದೆ ಅಣ್ಣ. ಅವ್ರ ಫೋಟೋ ನೋಡ್ದಾಗಿಂದ ನನಗೆ ಈ ಗಾಯತ್ರಿ ಮಂತ್ರ ಬರ್ತಾ ಇದೆ, ಅವ್ರ ಮುಖ ನೋಡ್ತಾ ನೋಡ್ತಾ. ಇದು ಹೇಗ್ ಬರ್ತಿದೆ ಗೊತ್ತಿಲ್ಲ ಅಣ್ಣ. ಅದೆಲ್ಲ ಕ್ವಶನ್ ಮಾಡ್ಬಿಡಿ, ಹೇಗ್ ಬರ್ತಿದೆ ಅಂತ. ಬಂದಿದೆ ಅವರ ಅನುಗ್ರಹದಿಂದ, ಅದನ್ನ ನೀವು ಪ್ರಯೋಗ ಮಾಡಿ ಪ್ರಯೋಗಿಸಿ ಕರೆಕ್ಟ್ ಆಗಿ, ಅಷ್ಟೇ, ಬೇರೆ ಏನಿಲ್ಲ. ಆಚರಿಸಿ ಅದನ್ನ ಹೃದಯಪೂರ್ವಕವಾಗಿ. ಆಯ್ತು, ಥ್ಯಾಂಕ್ಸ್ ರೀ ಅಣ್ಣ ರೀ. ನಮಸ್ಕಾರ. ಹಾ, ಶ್ರೀಕೃಷ್ಣ ನಮಸ್ತೆ. ನಮಸ್ತೆ ವಿದ್ಯಾ ಅಕ್ಕ, ಧನ್ಯವಾದಗಳು. ಈಗ ನಾವು ಗ್ಯಾಲರಿ ಮೋಡ್ಗೆ ಹೋಗೋಣ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ ದಯವಿಟ್ಟು. ಅಂಡ್ ಮೀನ್ವೈಲ್ ಒಂದು ಕ್ವಶನ್ ನಾನು ತಗೊಳ್ತೀನಿ. ಜುಲೈ ಮತ್ತೆ ಆಗಸ್ಟ್ ನಲ್ಲಿ ಥರ್ಡ್ ವರ್ಲ್ಡ್ ವಾರ್ ಬರ್ತಾ ಇದೆಯಾ, ಕಮಿಂಗ್ ಸೂನ್ ಅಂತ ಅಂದ್ಬಿಟ್ಟು ಒಬ್ರು ಕೇಳಿದ್ದಾರೆ. ಥರ್ಡ್ ವರ್ಲ್ಡ್ ವಾರ್ ಇಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಅಮ್ಮ. ವೆನ್ ಅಂತ ನಾವು ಹೇಳಕ್ಕಾಗಲ್ಲ. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ಪ್ರಶ್ನೆ ಇಲ್ಲ, ಒಂದು ಗ್ರಾಟಿಟ್ಯೂಡ್.
Thank you so much, Guruvaraya, for guidance, protection, and blessings. And thank you, Satish Anna, for always guiding us ಅಂತ ಅಂದ್ಬಿಟ್ಟು ಒಬ್ರು ಗ್ರಾಟಿಟ್ಯೂಡ್ ತಿಳಿಸಿದ್ದಾರೆ ಅಣ್ಣ. My namaskaram Sridhar. And there is one person who has commented very lightly saying all this is Moodanambike. So please say few words, Anna. Amma, it depends on individual. If he thinks it is Moodanambike, let him keep it to himself. Let him not publicize it. Who is he to tell it is Moodanambike? Huh? It is for him. Let him not follow all these things. Let him not take part in this. Why should he comment? Alva? Yes, Anna. One day he will realize, but that will be too late. He will be washed up with the pralaya. Then he will understand whether it is Moodanambike or Nijanambike anta. Then when he raises his hand also, there will be no help for him. He will be washed up. It's question of time most. Yes, Anna. Someone should not mislead others like this. ಧನ್ಯವಾದಗಳು ಅಣ್ಣ. No, there. See, it is the karma which is incurring. He will feel the heat of it at the proper time. ಅಣ್ಣ, ಮುಂದೆ ಒಂದು ಪ್ರಶ್ನೆ ಇದೆ. ಸರ್, ನಾನು ದಿನನಿತ್ಯ 11 ಗಂಟೆಗೆ ಮಲಗಿ ಬೆಳಗ್ಗೆ 4:15ಗೆ ಎದ್ದೇಳ್ತೇನೆ. 4:15ಯಿಂದ 6 ಗಂಟೆವರೆಗೂ ಧ್ಯಾನ ಮಾಡ್ತಾ ಇದ್ದೇನೆ. ಸೊ ನನಗೆ ಈಗ ನಿದ್ದೆ 5 ತಾಸು ಮಾತ್ರನೇ ಆಗ್ತಾ ಇದೆ. ಸೊ ಇದರಿಂದ ಏನು ತೊಂದರೆ ಇಲ್ಲ ಅಲ್ವಾ ಅಂತ ಒಬ್ರು ಕೇಳಿದ್ದಾರೆ. Minimum 7 hours ನಿದ್ರೆ ಮಾಡಿದ್ರೆ ಸಾಕಮ್ಮ. Maximum. ಅಷ್ಟೇ ಒಂದ್ ಮನುಷ್ಯನ್ಗೆ ಕೊಟ್ಟಿರೋದು ಅಷ್ಟೇ. ಮ್ಯಾಕ್ಸಿಮಮ್ 7 hours. ಅದನ್ನ ಅವ್ರು ಹೆಂಗ್ ಯೂಸ್ ಮಾಡ್ಕೊಳ್ತಾರ ಮಾಡ್ಕೊಳ್ಳಿ. ಅಂಡ್ ಸ್ಪಿರಿಚುವಲ್ ಧ್ಯಾನ ಮಾಡ್ತಾ ಇದ್ದಾರೆ. ಮೋರ್ ಆಫ್ ಇಟ್. ಲೆಟ್ ಹಿಮ್ ಕಂಟಿನ್ಯೂ ವಿತ್ ಇಟ್. ನೋ ಪ್ರಾಬ್ಲಮ್. ಅವರು ಟೋಟಲ್ ಆಗಿ 5 ಅವರ್ ಮಾತ್ರ ನಿದ್ದೆ ಮಾಡ್ತಾ ಇದಾರಂತೆ ಅಣ್ಣ. ಸೊ ಮಿನಿಮಮ್ ಪರವಾಗಿಲ್ಲಮ್ಮ. ಅದೇನ್ ಅಷ್ಟು ಒಂದು ಸೀರಿಯಸ್ ಆಗಿ ತಗೊಳ್ಳೋದೇನ್ ಬೇಕಾಗಿಲ್ಲ ಅವ್ರು. ಓಕೆ, ಧನ್ಯವಾದಗಳನ್ನು. ಮುಂದಿನ ಒಂದು ಲಾಸ್ಟ್ ಪ್ರಶ್ನೆ ಫ್ರಮ್ ಯೂಟ್ಯೂಬ್ ಫಾರ್ ಟುಡೇ. ಶಿವಲಿಂಗದ ಮೇಲೆ ಇರುವ ಧಾರಾಪತ್ರೆ ಯಾವಾಗಲೂ ಡ್ರಾಪ್ ಆಗಿ ಅಭಿಷೇಕ ಮಾಡ್ತಾ ಇರಲೇಬೇಕಾ? ಸೊ ಶಿವ ಇಸ್ ಅಗ್ನಿ ತತ್ವ ಆಲ್ಸೋ. ಸೊ ಕೈಂಡ್ಲಿ ಲೈಟ್ ಫ್ಯೂ ವರ್ಡ್ಸ್ ಆನ್ ದಿಸ್ ಅಂತ ಒಬ್ರು ರಿಕ್ವೆಸ್ಟ್ ಮಾಡಿದ್ದಾರೆ. ಅವ್ರು ಬಂದ್ಬಿಟ್ಟು ಈಸ್ ಅಭಿಷೇಕ ಪ್ರಿಯಮ್ಮ. ಸೊ ಆಲ್ವೇಸ್ ದಟ್ ಅಭಿಷೇಕ ವಿಲ್ ಬಿ ಡನ್ ಟು ಹಿಮ್ ನಿತ್ಯ. ಇದಕ್ಕೆ ಅರ್ಥ ಬೇರೆ ಬೇರೆ ತರ ಇದೆ. ವಿಸ್ತಾರವಾಗಿದಮ್ಮ. ಅದಕ್ಕೆ ಪರ್ಟಿಕ್ಯುಲರ್ ಅರ್ಥ ನಾವು ಕೊಡಕ್ಕಾಗಲ್ಲ. ಅದು ತಿಳ್ಕೊಂಡು ನಾವು ಕರೆಕ್ಟ್ ಆಗಿ ಹೇಳ್ತೀವಿ. ಬಟ್ ಈಸ್ ಅಭಿಷೇಕ ಪ್ರಿಯ. ಸೊ ಅದಕ್ಕೆ ನೀರು ಯಾವಾಗ್ಲೂ ಶಿವಲಿಂಗದ ಮೇಲೆ ಬೀಳ್ತಾ ಇರ್ಬೇಕು. ದಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್. ಓಕೆ, ಧನ್ಯವಾದಗಳನ್ನು. ಮುಂದೆ ವಿ ಆರ್ ಇನ್ ಗ್ಯಾಲರಿ ಮೋಡ್. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ವಿಡಿಯೋ ಆನ್ ಮಾಡಿರುವಂತವ್ರ ಕೈ ಎತ್ತಿ ಪ್ರಶ್ನೆಯನ್ನ ಕೇಳ್ಬಹುದು. ಮಹಾವಿಷ್ಣು ಬಂದು ಅಲಂಕಾರ ಪ್ರಿಯ. ಭಗವಾನ್ ಸೂರ್ಯನಾರಾಯಣ ಬಂದು ನಮಸ್ಕಾರ ಪ್ರಿಯ. ಧನ್ಯವಾದಗಳು. ಈಗ ನಾವು ಗ್ಯಾಲರಿ ಮೋಡ್. ಅಣ್ಣ ಮಾತಾಡಿ ಅಣ್ಣ. ನೀವು ಹ್ಯಾಂಡ್ ರೈಸ್ ಮಾಡಿದಿರಾ ಅಣ್ಣ? ಅನ್ಮ್ಯೂಟ್ ಮಾಡಿ ಅಣ್ಣ. ಅನ್ಮ್ಯೂಟ್ ಮಾಡಿ ಅಣ್ಣ. ಅಣ್ಣ ಅನ್ಮ್ಯೂಟ್ ಮಾಡಿ. ನೀವು ಅನ್ಮ್ಯೂಟ್ ಬಟನ್ ಪ್ರೆಸ್ ಮಾಡಿಲ್ಲ ಅಣ್ಣ. ಪವಿತ್ರ ವಿನಯ್ ಪ್ರವೀಣ್ ಇದ್ರೆ ಲೈನ್ ನಲ್ಲಿ ನೋಡ್ತಾ ಇದ್ರೆ ಆ ವಿಕಾಸ್ಗೆ ಸಿಕ್ಕಿಲ್ಲ ಅಂತ ಇದೆ ಹನುಮಾನ್ದು ಲಿಂಕ್. ಸ್ವಲ್ಪ ಅವ್ರು ನೋಡಿ ಅಪ್ಡೇಟ್ ಮಾಡಿ. ಎಸ್ ಅಣ್ಣ, ಎಸ್ ಅಣ್ಣ. ಅಣ್ಣ ನಮಸ್ಕಾರ. ನಮಸ್ಕಾರಪ್ಪ, ಹೇಳಿ. ಅಣ್ಣ, ಇವಾಗ ನಮ್ ಸೈಡ್ ಈ ಪ್ರಾಣಿ ಕೊಡ್ತಾ ಇದಾರೆ. ಅಂದ್ರೆ ದೇವ್ರಿಗೆ ಹರಕೆ ಕೊಡ್ತಾ ನೋಡ್ತಾರಲ್ಲ, ಮರಿ ಕೊಯ್ಯೋದು ಮತ್ತೆ ಕೋಣ, ಕುರಿ, ಕೋಳಿ ಈ ತರ. ಅದ್ರ ಬಗ್ಗೆ ಸ್ವಲ್ಪ ನನಗೆ ಇದು ಪ್ರಶ್ನೆ ಯಾವ ತರ ಏನು ಕತೆ ಅಂತ ಹೇಳಿ ಸ್ವಲ್ಪ. ಅಲ್ಲ ನೋಡಿ, ಯಾವ ಭಗವಂತ ಕೇಳಲ್ಲ ಪ್ರಾಣಿ ಕೊಡಿ ಅಂತ. ಅದು ನಾವಾಗಿ ಮನುಷ್ಯರು ಮಾಡ್ಕೊಂಡಿರೋದು. ಅದು ತಪ್ಪು. ಅದರಿಂದ ಕರ್ಮ ಸಾಕಷ್ಟು ಬರ್ತದೆ. ಅದ್ರ ಬಗ್ಗೆ ನೀವ್ ಚಿಂತೆ ಪಡಬೇಡಿ. ಯು ಕೆನಾಟ್ ಚೇಂಜಸ್. ಕಾಲ ಚೇಂಜ್ ಆಗ್ತಿದೆ, ಆವಾಗ ಇಟ್ ಚೇಂಜ್ ಆಟೋಮೆಟಿಕಲಿ. ಕೆಲವೊಬ್ರು ಹೇಳ್ತಾರನ ಆ ಪ್ರಾಣಿ ಬಲಿ ಕೊಡೋದ್ರಿಂದ ಕೆಲವೊಂದು ದೇವಗಳ ಶಕ್ತಿ ಹೆಚ್ಚಿಗೆ ಆಗತ್ತ ಅಂತ ಹೇಳಿ. ಅದೆಲ್ಲ ಸುಳ್ಳು, ಅದೆಲ್ಲ ತಪ್ಪು. ಅದೆಲ್ಲ ಅವ್ರ ಭ್ರಮೆ. ಅದು ಅವ್ರಿಗೆ ಕರ್ಮ ಅಂಟ್ಕೊಳ್ತದೆ. ಅವ್ರಿಗೆ ಆ ನರಳ್ತದಲ್ಲ, ಆ ಸಾಯುವಾಗ ಆ ಪ್ರಾಣಿ ಆ ಒಂದು ಪಾಪ ಬಂದು ಇವ್ರಿಗೆ ಬಂದು ಸೇರ್ತದೆ.
ಆಯ್ತಣ್ಣ, ತುಂಬಾ ಧನ್ಯವಾದಗಳು. ಅಷ್ಟೇ. ನಮಸ್ಕಾರ ಅಪ್ಪ. ಗುರುಗಳೇ, ನನ್ನ ಪ್ರಶ್ನೆ ಇದೆ. ನಮಸ್ಕಾರಮ್ಮ. ನಮಸ್ಕಾರ ಗುರುಗಳೇ. ಅದು ನಮ್ಮ ಮನೇಲಿ ತುಂಬಾ ಕಪ್ಪು ಇರುವೆಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಎಲ್ಲಾ ಕಡೆನೂ ಲೈನ್ ಹಾಕಿ ಓಡಾಡ್ತಿರುತ್ತೆ. ಕಪ್ಪು ಇರುವೆಗಳು ರೂಮ್ ಅಲ್ಲಾಗ್ಲಿ, ಹಾಲಲ್ಲಾಗ್ಲಿ, ಅಡ್ಗೆ ಮನೆಯಲ್ಲಾಗ್ಲಿ, ಆಮೇಲೆ ಸ್ನಾನದ ಮನೆಯಲ್ಲಿ ಜಾಸ್ತಿ ಲೈನ್ ಇರುತ್ತೆ. ಒಂದೊಂದ್ ಕಡೆ ಎಲ್ಲ ಗುಂಪು ಗುಂಪುಗೆ ಗೂಡ್ ತರ ಕಟ್ಟಿರುತ್ತೆ. ಕಪ್ಪು ಇರುವೆ ತುಂಬಾನೇ ಜಾಸ್ತಿ ಇದಾವೆ. ಅದೇನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಇದಕ್ಕೇನಾದ್ರೂ ಕಪ್ಪು ಇರೋದು ಒಳ್ಳೇದು. ಇಟ್ ಇಸ್ ಗುಡ್ ಫಾರ್ ಯುವರ್ ಹೌಸ್. ಅದನ್ನ ಅವಾಯ್ಡ್ ಮಾಡಕ್ ಆಗಲ್ಲ. ನಾವು ಮನೆ ಅವ್ರಿರೋ ಜಾಗದಲ್ಲಿ ಕಟ್ಕೊಂಡಿದೀವಿ. ನಾವು ತಪ್ಪು ಮಾಡಿದ್ವಿ ನಾವು. ಸೊ ಯು ಲಾಟ್ ಟು ಬೇರ್ ವಿತ್ ಇಟ್. ಆಸ್ ಫಾರ್ ಆಸ್ ಪಾಸಿಬಲ್ ಡೋ ನಾಟ್ ಟ್ರೈ ಟು ಕಿಲ್ ಇಟ್. ಅದನ್ನ ಹಂಗೆ ಏನಾದ್ರೂ ಹಾಕಿ, ಅದಕ್ಕೆ ರವೆ ಹಾಕಿ, ಇಲ್ಲ ಸಕ್ಕರೆ ಹಾಕಿ, ಇಲ್ಲ ರೈಸ್ ಪೌಡರ್ ಹಾಕಿ, ಅದಕ್ಕೆ ಶ್ರೀ ಕೃಷ್ಣಾರ್ಪಣ ಅಂತ ಹೇಳಿ ಕೈ ಮುಗಿಸ್ಕೊಳ್ಳಿ, ಮನಸ್ಸಿಂದ ಬೇಡ್ಕೊಳ್ಳಿ. ಈ ತರ ನೀವು ಇದ್ದೀರಾ, ವಾಸ ಮಾಡ್ತಾ ಇದ್ದೀರಾ, ನಮ್ಗಿಂದ ಈ ದಯವಿಟ್ಟು ಇಲ್ಲಿಂದ ನೀವು ನಮ್ಗೆ ಬಿಡುಗಡೆ ಕೊಡಿ ಅಂತ ಪ್ರೀತಿಯಿಂದ, ಒಂದು ನಮ್ರತೆಯಿಂದ ಆ ಜೀವಗಳಿಗೆ ನೀವು ನಮಸ್ಕಾರ ಮಾಡ್ಕೊಳ್ಳಿ ಹೃದಯವಾಗಿ. ಇಟ್ ವಿಲ್ ಚೇಂಜ್ ಆಕ್ಚುಲಿ ಇನ್ ಎ ಕೋರ್ಸ್ ಆಫ್ ಟೈಮ್, ನಾಟ್ ಇಮಿಡಿಯೇಟ್ಲಿ. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳಕ್ಕ. ಈಗ ನಾವು ಮತ್ತೆ ವಾಪಸ್ ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಬೇರೆ ಇನ್ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೈ ಎತ್ತಿ ಮಾತಾಡಿ ಅಥವಾ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನ ಬಳಕೆ ಮಾಡಿ. Anna, so far not yet, no more questions have come. Vidyaka is telling gratitude for you. ಧನ್ಯವಾದಗಳು ಅಣ್ಣ, ಕೋಟಿ ಪ್ರಣಾಮಗಳು ಅಣ್ಣ. ನಿಮ್ಮ ಹಾಗೂ ಅಮರರ ಮಾರ್ಗದರ್ಶನ ನನ್ನ ಪವಿತ್ರ ಭಾಗ್ಯ ಅಂತ ಅವ್ರು ಹೇಳಿದ್ದಾರೆ ಅಣ್ಣ. ಜಯಾಕ ಮಾತಾಡಿ. ಜಯಾಕ ಅಕ್ಕ, ನೀವು ಅನ್ಮ್ಯೂಟೇ ಆಗಿಲ್ಲ. ನಮಸ್ಕಾರ ಸತೀಶ್ ಅಣ್ಣ. ನಮಸ್ಕಾರ, ಮಾತಾಡಿ. ಅಣ್ಣ, ಇವಾಗ ಅಕ್ಕ ಒಬ್ರು ಕೇಳಿದ್ರಲ್ಲ, ಇರುವೆಗಳು ಈ ತರ ಇದೆ ಅಂತ ಹೇಳಿ. ಸೊ ಮನೇಲಿ ಅಂದ್ಮೇಲೆ ಪ್ರಾಣಿಗಳು ಇರ್ತವೆ, ಮೀನ್ಸ್ ಹಲ್ಲಿ ಇರುತ್ತೆ, ಜಿರಳೆಗಳು ಇರ್ತವೆ. ಸೊ ಅದಕ್ಕೆಲ್ಲ ಹೇಗೆ ಏನ್ ಮಾಡ್ಬೇಕು ಅಣ್ಣ? ಇವ್ ಮನೇಲಿ ಅಂದ್ರೆ ಜಿರಳೆಗಳು ಅದೆಲ್ಲ ಜಾಸ್ತಿ ಇರುತ್ತೆ. ನಾವ್ ಎಷ್ಟು ಕ್ಲೀನ್ ಮಾಡಿದ್ರು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಸೊ ಅವಾಗ ನಾವು ಅದಕ್ಕೆ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿ ತಗೊಳ್ಳಿ ಅವ್ರನ್ನ. ನೋಡ್ತೀರಾ? ಅದರಿಂದ ತೊಂದ್ರೆ, ನೀವು ಅದಕ್ಕೆ ತೊಂದರೆ ಕೊಟ್ಟಿದ್ದೀರಾ. ನೀವು ಹಳ್ಳಿಗಳನ್ನ ಸಿಟಿಯಾಗಿ ಕನ್ವರ್ಟ್ ಮಾಡಿದೀರಾ. ಅಯ್ಯೋ, ಆಕ್ಯುಪೈಡ್ ದೇರ್ ಪ್ಲೇಸಸ್. ಏನ್ ಮಾಡ್ತದೆ ಅದು? ಎಲ್ಲಿ ಹೋಗ್ತದೆ ಹೇಳಿ ಅದು? ಸೊ ನೀವು ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕು. ನೀವು ಅದನ್ನ ಸಾಯಿಸಕ್ಕೋ, ಅದು ಡೋಂಟ್ ಟ್ರೈ ಟು ಹಿಂಸೆ ಮಾಡ್ಬೇಡಿ ಅದಕ್ಕೆ. ಅದನ್ನ ಬೇಡ್ಕೊಳ್ಳಿ ಶ್ರದ್ಧೆ ಭಕ್ತಿಯಿಂದ. ತೊಂದರೆ ಕೊಡ್ಬೇಡಿ ನಮ್ಗೆ, ದಯವಿಟ್ಟು ನೀವು ಹೊರಡಿ ಅಂತ ಪ್ರೀತಿಯಿಂದ ಅದಕ್ಕೆ ಕೇಳ್ಕೊಳ್ಳಿ. ಖಂಡಿತ ಅವುಗಳು ಹೋಗ್ತದೆ ಓವರ್ ಪೀರಿಯಡ್ ಆಫ್ ಟೈಮ್. ಇಮಿಡಿಯೇಟ್ ಆಗಿ ಹೋಗಲ್ಲ. ಅಂದ್ರೆ ಅದರಿಂದ ನಮ್ಗೆ ಕಾಯಿಲೆಗಳು ಏನಾದ್ರು ಬರುತ್ತಲ್ಲ, ಅದರಿಂದ ಭಯ ಅಷ್ಟೇ. ಕಾಯಿಲೆಗಳು ಏನು ಬರಲ್ಲಮ್ಮ. ಅದ್ರಿಂದ ಏನ್ ಕಾಯಿಲೆ ಬರ್ತದೆ ಹೇಳಿ? ಇರುವಿನಿಂದ ಏನ್ ಕಾಯಿಲೆ ಬರ್ತದೆ? ಜಿರ್ಲಿನಿಂದ ಕಾಯಿಲೆ ಬರಲ್ಲ. ಅವೆಲ್ಲ ಏನಿಲ್ಲ, ಸುಮ್ನೆ ಅದೆಲ್ಲ ಕಾಯಿಲೆ ನಾವಾಗಿ ಮಾಡ್ಕೊಳ್ಳೋದು. ನಾವು ದುರ್ಯೋಪಯೋಗ ಮಾಡ್ತಾ ಇದೀವಿ ನೇಚರ್ನ. ಅದಕ್ಕೋಸ್ಕರ ನಮ್ಗೆ ಕಾಯಿಲೆಗಳು ಬರ್ತಾ ಇದೆ. ನೀವು ತಿನ್ನೋ ಆಹಾರದಿಂದ ಕಾಯಿಲೆಗಳು ಬರ್ತಾ ಇದೆ. ಮೈದಾ ಅವಾಯ್ಡ್ ಮಾಡಿ. ಎಷ್ಟು ಮೈದಾ ಅವಾಯ್ಡ್ ಮಾಡ್ತಿರೋ ಅಷ್ಟು ಒಳ್ಳೇದು ನಿಮ್ಗೆ. ಅವಾಯ್ಡ್ ಬೇಕರಿ ಪ್ರಾಡಕ್ಟ್ಸ್. ಎಷ್ಟು ಬೇಕರಿ ಪ್ರಾಡಕ್ಟ್ಸ್ ಅವಾಯ್ಡ್ ಮಾಡ್ತಿರೋ ಅಷ್ಟು ನಿಮ್ಗೆ ಗೊತ್ತಾಯ್ತು. ಸೊ ನೀವು ತಿದ್ಕೊಳ್ಳಿ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್. ಶ್ರೀ ಕೃಷ್ಣ ಅರ್ಪಣ. ಧನ್ಯವಾದಗಳು ಅಕ್ಕ. ಅಣ್ಣ, ಮುಂದೆ ಒಂದು ಪ್ರಶ್ನೆ ಇದೆ. ಏನಂದ್ರೆ, ನಾವು ದೇವಸ್ಥಾನಕ್ಕೆ ಹೋದಾಗ ನವಗ್ರಹ ಮಂದಿರ ಇರುವಾಗ ನಾವು ಯಾವ ಸಮಯದಲ್ಲಿ, ಯಾವ ರೀತಿಯಲ್ಲಿ ದೇವಸ್ಥಾನದಲ್ಲಿ ಪ್ರದಕ್ಷಿಣೆಯನ್ನ ಮಾಡ್ಬೇಕು ನವಗ್ರಹಗಳಿಗೆ ಅಂತ ಕೇಳಿದ್ದಾರೆ. 9 ಪ್ರದಕ್ಷಿಣೆ ಮಾಡ್ಬೇಕಮ್ಮ, ಕ್ಲಾಕ್ ವೈಸ್. ಇಲ್ಲ 7 ಕ್ಲಾಕ್ ವೈಸ್ ಮಾಡ್ಬೇಕು, 2 ಆಂಟಿ ಕ್ಲಾಕ್ ವೈಸ್ ಮಾಡ್ಬೇಕು. ಬಿಕಾಸ್ ರಾಹು ಕೇತು ದೇ ಗೋ ಆಂಟಿ ಕ್ಲಾಕ್ ವೈಸ್. 2 ಟೈಪ್ ಮಾಡ್ಕೋಬಹುದು. ಅಣ್ಣ, ಮತ್ತೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ಬೆಳಗ್ಗೆ ಮತ್ತೆ ಸಾಯಂಕಾಲ 6 ಗಂಟೆ ಆದ್ಮೇಲೆ ಮಾಡ್ಬೋದಾ ಅಣ್ಣ ಪ್ರದಕ್ಷಿಣೆ ನವಗ್ರಹಗಳಿಗೆ? ಮಾಡ್ಬೋದು, ತೊಂದ್ರೆ ಇಲ್ಲ.
6 ಗಂಟೆ ಮೇಲೆ ಯಾವ ವೃಕ್ಷವನ್ನು ಅಂಟಬಾರ್ದು, ವೃಕ್ಷದಿಂದ ಏನು ಕೀಳಬಾರ್ದು. ಆಫ್ಟರ್ ಸನ್ಸೆಟ್ 6 ಗಂಟೆ ಅಲ್ಲ, ಆಫ್ಟರ್ ಸನ್ಸೆಟ್ ಇಫ್ ಯು ನಾಟ್ ಪ್ಲಕ್ ಎನಿ ಲೀವ್ಸ್ ಫ್ರಮ್ ದ ಟ್ರೀಸ್ ಟ್ರೀ ಬ್ರಾಂಚಸ್ ಏನು ಮಾಡಬಾರ್ದು ಆಫ್ಟರ್ ಸನ್ಸೆಟ್. ಅದು ಪಾಪ ಆಗ್ತದೆ. ಬಟ್ ನವಗ್ರಹ ಸುತ್ತಬಹುದು, ಏನ್ ತೊಂದರೆ ಇಲ್ಲ. ಅಣ್ಣ ಕೆಲವೊಂದ್ ಕಡೆ ನವಗ್ರಹಗಳ ಜೊತೆ ಮರ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ, ವಿಗ್ರಹ ಪ್ಲಸ್ ಮರ ಅಂತ ಕಡೆ ನೀವು ಪಾಟಿಗೆ ನೀವು ಸುತ್ತಿ ನವಗ್ರಹಗಳನ್ನ, ಏನ್ ತೊಂದರೆ ಇಲ್ಲ. ಓಕೆ ಅಣ್ಣ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ಅಣ್ಣ, ನಾನು ಬೆಳಗ್ಗೆ 3 ಗಂಟೆಗೆ ತನ್ನಿಂದ ತಾನೇ ಎಚ್ಚರ ಆಗಿ ಎದ್ದೇಳ್ತೇನೆ. ಮತ್ತೆ ಕೆಲವೊಂದು ಮುಂದೆ ನಡೆಯುವಂತ ಘಟನೆಗಳು ಕನಸಿನಲ್ಲಿ ಗೊತ್ತಾಗ್ತಾ ಇದೆ. ಇದು ಯಾಕೆ ಬರ್ತಾ ಇದೆ ಅಂತ ಕೇಳಿದ್ದಾರೆ. ಅಮ್ಮ, ಅದು ಕೆಲವರಿಗೆ ಈ ತರ ಒಂದು ಸೂಚನೆಗಳು ಬರ್ತದಮ್ಮ. ಬಿಕಾಸ್ ಅದರ ಸ್ಪಿರಿಚುಯಾಲಿಟಿ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಅವ್ರಿಗೆ ಆಕ್ಟಿವೇಟ್ ಆಗ್ತಿದೆ ಕೆಲವು ಸೆಲ್ಸ್ ಅವ್ರ ಬ್ರೈನ್ ನಲ್ಲಿ. ಸೊ ದೇ ಗೆಟ್ ದಿಸ್ ಇನ್ಫಾರ್ಮೇಶನ್ ಬಿಫೋರ್ ಹ್ಯಾಂಡ್. ಬಟ್ ಅದನ್ನ ಹುಷಾರಾಗಿ ಇಟ್ಕೋಬೇಕು. ಅದನ್ನ ಲೆಟ್ ದೆಮ್ ನಾಟ್ ಮೇಕ್ ಇಟ್ ಪಬ್ಲಿಕ್, ಡಿಸ್ಕ್ಲೋಸ್ ಮಾಡಿ ಚರ್ಚೆ ಮಾಡೋದು ಬೇಡ. ಅವರು ಅವರಾಗಿ ಇಟ್ಕೋಬೇಕು. ಕೆಲವು ಸಮಯದಲ್ಲಿ ಒಳ್ಳೇದಿದ್ರೆ, ಅವ್ರಿಗೆ ತುಂಬಾ ಬೇಕಾಗೋರು ಇದ್ರೆ ಅವ್ರಿಗೆ ಅದನ್ನ ಹೇಳ್ಬೋದು ಅವರು. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ನಮಸ್ತೆ ಅಣ್ಣ, ರಾಮ ನವಮಿ ದಿನ ಬೆಳಗಿನ ಜಾವ ಕನಸಿನಲ್ಲಿ ಒಂದು ದೇವಾಲಯದ ಶಿವಲಿಂಗದ ದರ್ಶನ ಆಯ್ತು. ಇದರ ಜೊತೆ ಅದೇ ಶಿವಲಿಂಗದ ಒಳಗೆ ಪೂಜೆ ಮಾಡಿ ಒಬ್ರು ಹೆಣ್ಣು ಮಗಳು ಕಾಯಿ ಹೊಡೆದು ಕುಡಿಯಲು ನೀರು ಕೊಟ್ಟು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ಇದು ಯಾವುದರ ಸೂಚನೆ ಅಂತ ಒಬ್ರು ಅಣ್ಣ ಕೇಳಿದ್ದಾರೆ. ಇಟ್ ಈಸ್ ಅ ಡಿವೈನ್ ಎಕ್ಸ್ಪೀರಿಯನ್ಸ್ ಅಂಡ್ ಇಟ್ ಇಸ್ ಗುಡ್ ಫಾರ್ ಹಿಮ್. ಸೂಚನೆ ಬಂದು ಅವ್ರಿಗೆ ಮುಂದೆ ಅವ್ರಿಗೋ ಇಲ್ಲ ಅವ್ರ ಫ್ಯಾಮಿಲಿನಲ್ಲೋ ಏನೋ ಒಳ್ಳೇದಾಗ್ತಿದೆ ಅಂತ ಅವ್ರ ಆಶೀರ್ವಾದ ಮಾಡಿದ್ದಾರೆ. ಧನ್ಯವಾದಗಳಣ್ಣ. ಇನ್ನೊಬ್ರು ಪ್ರಶ್ನೆಯನ್ನ ಕೇಳಿದ್ದಾರೆ. ನಾವು ಸಂಜೆ 6 ಗಂಟೆ ಮೇಲೆ ಗಿಡಗಳಿಗೆ ನೀರನ್ನು ಹಾಕ್ಬೋದಾ ಹಾಕ್ಬಾರ್ದಾ ಅಂತ ಕೇಳಿದ್ದಾರೆ. ಈ ಇಂಟರ್ವಲ್ ಪೀರಿಯಡ್ ಅಲ್ಲಿ ನೀರು ಆವಾಗ ಅಣ್ಣ, ನಿಮ್ ವಾಯ್ಸ್ ಬ್ರೇಕ್ ಆಯ್ತು ಅಣ್ಣ. ಇನ್ನೊಂದ್ಸಲ ದಯವಿಟ್ಟು ತಿಳಿಸ್ಬೋದಾ ಅಣ್ಣ ಈ ಪ್ರಶ್ನೆಗೆ? ಪವಿತ್ರ ಹೇಳಿ. ಅಣ್ಣ, ಈ ಪ್ರಶ್ನೆಗೆ ದಯವಿಟ್ಟು ಇನ್ನೊಂದ್ಸಲ ಪ್ರಶ್ನೆ ಹೇಳ್ಬೋದಾ ಅಣ್ಣ ಉತ್ತರ? ಅಂದ್ರೆ 6 ಗಂಟೆ ಆದ್ಮೇಲೆ ಪ್ಲಾಂಟ್ಸ್ಗೆ ನೀರ್ ಹಾಕುವಂತದ್ದು. ಅಮ್ಮ, ಸಾಯಂಕಾಲ ಆಫ್ಟರ್ ಸನ್ಸೆಟ್ ಅಂಡ್ ಬಿಫೋರ್ ಮೂನ್ ರೈಸ್ ತೊಂದರೆ ಇಲ್ಲ. ಆವಾಗ ವಾತಾವರಣ ಕೂಲ್ ಆಗಿರ್ತದೆ, ತಂಪು ಇದು ಹೀಟ್ ಇರಲ್ಲ. ದಟ್ ಈಸ್ ದ ಬೆಸ್ಟ್ ಟೈಮ್ ಟು ವಾಟರ್ ದ ಪ್ಲಾಂಟ್ಸ್. ಓಕೆ, ಧನ್ಯವಾದಗಳಣ್ಣ. ಅಣ್ಣ, ಇವತ್ತಿಗೆ ಯೂಟ್ಯೂಬ್ ಕ್ವೆಶನ್ಸ್ ಗೊತ್ತಿದೆ, ಹಾಗೆ ಚಾಟ್ ಅಲ್ಲಿ ಕೂಡ ಇನ್ನು ಯಾವ್ದು ಪ್ರಶ್ನೆ ಬಂದಿಲ್ಲ ಅಣ್ಣ. ಓಕೆ, ವಿ ಕ್ಯಾನ್ ಕಾಲ್ ಇಟ್ ಎ ಡೇ. ಓಕೆ ಅಣ್ಣ, ಧನ್ಯವಾದಗಳು. ಇವತ್ತು ಸತ್ಸಂಗಕ್ಕೆ ಬಂದ ಎಲ್ಲರಿಗೂ ಧನ್ಯವಾದಗಳು ಅಣ್ಣ. ಕೈಂಡ್ಲಿ ಗಿವ್ ಅ ಮೆಸೇಜ್ ಟು ಎವ್ರಿಬಡಿ ಅಣ್ಣ, ಇವತ್ತಿನ ಸತ್ಸಂಗಕ್ಕೆ ಬಂದ ಎಲ್ಲರಿಗೂ. ಒಂದೇ ಒಂದು ಮೆಸೇಜ್. ಲೆಟ್ ದೆಮ್ ನಾಟ್ ಗೆಟ್ ಡಿಸ್ಟರ್ಬ್ ಬೈ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ಫ್ಯೂಚರ್. ಯಾರು ಆಂಗ್ಸೈಟಿ ಇಟ್ಕೋಬೇಡಿ, ಭಯ ಇಟ್ಕೋಬೇಡಿ. ಏನ್ ಆಗ್ತಿದೆ ಫ್ಯೂಚರ್ ನಲ್ಲಿ ಅಂತ. ಫ್ಯೂಚರ್ ಏನ್ ಆಗ್ತದೋ ಅದು ಕಾಲಕ್ರಮ ಪ್ರಕಾರ ಹಾಗೆ ಆಗ್ತದೆ. ನೀವೆಲ್ಲ ದಯವಿಟ್ಟು ಗುರು ಅಮರ ಅವ್ರನ್ನ, ಋಷಿಗಳನ್ನ ಮನಸ್ಫೂರ್ತಿಯಾಗಿ ನಂಬಿ ಅವ್ರ ಆಶೀರ್ವಾದ ಪಡಿತಾ ಇರಿ. ಅವ್ರು ಹೇಳಿದ್ದು ದಿನ ಮನಸ ವಾಚ ಕಾಯ ಆಚರಿಸಿ. ನಿಮ್ಮನ್ನ ಅವ್ರು ಎಲ್ಲಿದ್ರೇನು ಕಾಪಾಡ್ತಾರೆ. ಯಾವ ಪರಿಸ್ಥಿತಿನಲ್ಲೂ ಅವ್ರು ನಿಮ್ಮನ್ನ ಕಾಪಾಡ್ತಾರೆ. ಇದು ಗುರು ಅಮರ ಅವ್ರ ಗ್ಯಾರಂಟಿ. ಯಾವ ತರ ಮೋದಿ ಗ್ಯಾರಂಟಿ ಕೊಟ್ಟಿದಾರೋ ನಮ್ಮ ಭಾರತ ದೇಶಕ್ಕೆ. ಧನ್ಯವಾದಗಳಣ್ಣ. ಎಲ್ಲರಿಗೂ ವಂದನೆಗಳು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು. ಶ್ರೀ ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು.